ವೇದವಾಕ್ಯವನ್ನೆಲ್ಲ ಮೋನದಿನ್ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ, ಸಾಧು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಪೇಳಿ ನಿಜದೋ ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಿ ಶುದ್ಧರನ್ನಾಗಿ ಕೈದ ಶ್ರೀ ತಿಳಿಸಿದ್ದ ಸಿದ್ಧರೂಢರಿಗೆ ನತನಪ್ಪೆ, ಸಿದ್ಧರೂಢರಿಗೆ ನತನಪ್ಪೆ. ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ಎಂಬ ಶಾಸ್ತ್ರವನ್ನು. ಹೊರಗೆ ಹಿರಿಯರಾಗಿ ನಿಜವಾನರಿಯದವರೇ ಕಿರಿಯರೊಳಗೆ, ನಿಜವಾನರಿಯದವರೇ ಕಿರಿಯರೊಳಗೆ ಅರಿತು ಕಿರಿಯರಾದೊಡವರೇ ಜಗಕ್ಕೆ ಹಿರಿಯರೋ. ಅರಿತು ಕಿರಿಯರಾದೊಡವರೇ ಜಗಕ್ಕೆ ಹಿರಿಯರೋ. ನಿಜವಾನರಿತು ಕಿರಿಯರಾದೊಡವರೇ ಜಗಕ್ಕೆ ಹಿರಿಯರೋ. ನಿಜವಾನರಿತು ಕಿರಿಯರಾದೊಡವರೇ ಜಗಕ್ಕೆ ಹಿರಿಯರೋ. 100 ವರುಷ ಬಾಳಿ ತತ್ವ ಸಾರರಿಯದೆ ಯಮನಾಪುರದ, ತತ್ವ ಸಾರರಿಯದೆ ಯಮನಾಪುರದ ದಾರಿಯಲ್ಲಿ ಒದಸಿಕೊಂಬು ಅವರೇ ಕಿರಿಯರೋ. ದಾರಿಯಲ್ಲಿ ಒದಸಿಕೊಂಬುವ ಅವರೇ ಕಿರಿಯರೋ. ದಾರಿಯಲ್ಲಿ ಒದಸಿಕೊಂಬು ಅವರೇ ಕಿರಿಯರೋ. ದಾರಿಯಲ್ಲಿ ಒದಸಿಕೊಂಬುವ ಅವರೇ ಕಿರಿಯರೋ. 3 ವರುಷವಾದೊಡೇನು ಪಾರಮಾರ್ಥ ಅರಿತು ಭವದ, ಪಾರಮಾರ್ಥ ಅರಿತು ಭವದ ಬೇರು ಕಿತ್ತಿ ಬಿಸಡಬಲ್ಲೊಡೆ ಅವರೇ ಹಿರಿಯರೋ. ಅವರ ಬೇರು ಕಿತ್ತಿ ಬಿಸಡಬಲ್ಲೊಡೆ ಅವರೇ ಹಿರಿಯರೋ. ಬೇರು ಕಿತ್ತಿ ಬಿಸಡಬಲ್ಲೊಡೆ ಅವರೇ ಹಿರಿಯರೋ. ಬೇರು ಕಿತ್ತಿ ಬಿಸಡಬಲ್ಲೊಡೆ ಅವರೇ ಹಿರಿಯರೋ. ದೊಡ್ಡ ಹೊಟ್ಟೆ ದೀರ್ಘ ದೇಹ ಗಡ್ಡವಿದ್ದು ಮಾಯೆ ಭ್ರಮೆಯ, ಗಡ್ಡವಿದ್ದು ಮಾಯೆ ಭ್ರಮೆಯ ಜಿಡ್ಡು ತೊಳೆದು ಕೊಳ್ಳಲರಿಯಾದವರೇ ಕಿರಿಯರೋ. ಎಷ್ಟು ತೊಳೆದು ಕೊಳ್ಳಲರಿಯರು ಅವರೇ ಕಿರಿಯರೋ. ಜಿಡ್ಡು ತೊಳೆದು ಕೊಳ್ಳಲರಿಯಾದವರೇ ಕಿರಿಯರೋ. ಜಿಡ್ಡು ತೊಳೆದು ಕೊಳ್ಳಲರಿಯದ ಅವರೇ ಕಿರಿಯರೋ.
ಗಿಡ್ಡರಾದೋಡಾಗಲಿ ಅರವಿಗಡ್ಡಲಾಗಿ ಬೆಳೆದ ಮರವೇ, ಅರವಿಗಡ್ಡಲಾಗಿ ಬೆಳೆದ ಮರವೇ, ಯೊಡ್ಡ ಮುರಿದು ತೆರವು ಮಾಡು ಅವರೇ ಹಿರಿಯರೋ. ಮುರಿದ ಮಾಡುವ ಅವರೇ ಹಿರಿಯರೋ. ಯೊಡ್ಡ ಮುರಿದು ತೆರವು ಮಾಡು ಅವರೇ ಹಿರಿಯರೋ. ಮುರಿದು ತೆರ ಮಾಡುವ ಅವರೇ ಹಿರಿಯರೋ. ನೆಲವನೆಲ್ಲ ಭುಜದಿ ಬಲದಿ ಗೆಲೆದು ತನ್ನ ಮರೆದು ವಿಕೃತಿ, ಗೆಲೆದು ತನ್ನ ಮರೆದು ವಿಕೃತಿ, ಎಲಗ ನಿರುತದಲ್ಲಿ ಕೊರಗು ಅವರೇ ಕಿರಿಯರೋ. ಎಲಗಿರುತ್ತದಲ್ಲಿ ಕೊರಗುವ ಅವರೇ ಕಿರಿಯರೋ. ಎಲಗ ನಿರುತದಲ್ಲಿ ಕೊರಗುವರು ಅವರೇ ಕಿರಿಯರೋ. ಎಲಗಿ ನಿರುತ್ತದಲ್ಲಿ ಕೊರಗುವ ಅವರೇ ಕಿರಿಯರೋ. ಹಲವು ಲೇಷವಿರದೆ ಕರ್ಮ ಮಲಗಳುಳಿ ಪಾಲುಳಿದು ಮುಕುತಿ, ಕರ್ಮ ಮಲಗಳುಳಿ ಪಾಲುಳಿದು ಮುಕುತಿ, ಲಲನೆಯೊಡನೆ ಸುಖಿಸಿ ಸೋಲು ಅವರೇ ಹಿರಿಯರೋ. ಒಡನೆ ಸುಖಿಸಿ ಸೋಲ್ಬವ ಅವರೇ ಹಿರಿಯರೋ. ಮುಕುತಿ ಲಲನೆಯೊಡನೆ ಸುಖಿಸಿ ಸೋಲು ಅವರೇ ಹಿರಿಯರೋ. ಒಡನೆ ಸುಖಿಸಿ ಸೋಲು ಅವರೇ ಹಿರಿಯರೋ. ಸಕಲ ವೇದ ಶಾಸ್ತ್ರ ತರ್ಕ ಮುಕುರರಾಗಿ ನಿಜವಾನರಿವ, ಮುಕುರರಾಗಿ ನಿಜವಾನರಿವ, ಯುಕುತಿ ಅರಿತು ಕಾಲಕ್ಕೀಡಾಗುವವರೇ ಕಿರಿಯರೋ. ಯುಕುತಿ ಹರಿದು ಕಾಲ ಕೇಳ ಅವರೇ ಕಿರಿಯರೋ. ಯುಕುತಿ ಅರಿತು ಕಾಲಕ್ಕೀಡಾಗುವವರೇ ಕಿರಿಯರೋ. ಯುಕುತಿ ಹರಿದು ಕಾಲ ಕೇಳ ಅವರೇ ಕಿರಿಯರೋ. ಮುಖದೊಳೊಂದಕ್ಷರವು ತೋರದೆ ಅಕಿಳದಂತ್ಯ ಅರಿತು ಪೂರ್ಣ, ಅಕಿಳದಂತ್ಯ ಅರಿತು ಪೂರ್ಣ, ಸುಖದಿ ಮುಳಗಿ ಮೋರ್ಚೆ ಹೋಗು ಅವರೇ ಹಿರಿಯರೋ. ಕದಿ ಮುಳಗಿ ಮೋಚ ಹೋಗುವ ಅವರೇ ಹಿರಿಯರೋ. ಸುಖದಿ ಮುಳಗಿ ಮೋರ್ಚೆ ಹೋಗು ಅವರೇ ಹಿರಿಯರೋ. ಸುಖದಿ ಮುಳಗಿ ಮೋಚ ಹೋಗುವ ಅವರೇ ಹಿರಿಯರೋ. ಕರದಿ ದಂಡ ಯೋಗ ಒಟ್ಟು ಶಿರದಿ ಜಡೆಗಳಿದ್ದು ಜೀವ, ಶಿರದಿ ಜಡೆಗಳಿದ್ದು ಜೀವ, ಪರಮರೈಕ್ಯ ಅರಿಯದೆದ್ದೊಡೆ ಅವರೇ ಕಿರಿಯರೋ. ಜೀವ ಪರಮರೈಕ ಅರಿಯದಿದ್ದರೆ ಅವರೇ ಕಿರಿಯರೋ. ಜೀವ ಪರಮರೈಕ್ಯ ಅರಿಯದೆದ್ದೊಡೆ ಅವರೇ ಕಿರಿಯರೋ. ಶಿವ ಪರಮರೈಕ ಅರಿಯದಿದ್ದರೆ ಅವರೇ ಕಿರಿಯರೋ. ಕುರಿಯ ಕಾಯುತ್ತಿದ್ದೋಡಿರಲಿ
ಪರಮ ಶ್ರೀ ಗುರು ಸಿದ್ಧಾನೊಡನೆ ಪರಮ ಶ್ರೀ ಗುರು ಸಿದ್ಧಾನೊಡನೆ ಬೆರೆತು ಬ್ರಹ್ಮವಾಗಬಲ್ಲೊಡೆ ಅವರೇ ಹಿರಿಯಾರೋ. ಗುರಿಯ ಕಾಯ ತಿದ್ದೋಡಿರಲಿ ಪರಮ ಶ್ರೀ ಗುರು ಸಿದ್ಧಾನೊಡನೆ ಪರಮ ಶ್ರೀ ಗುರು ಸಿದ್ಧಾನೊಡನೆ ಬೆರೆತು ಬ್ರಹ್ಮನಾಗಬಲ್ಲೊಡೆ ಅವರೇ ಹಿರಿಯಾರೋ. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये. यदङ्घ्रिकमलद्वन्द्वं तापत्रयनिवारणं शान्तेकपदं देवं वन्दे सिद्धारूढमहं भजे. वन्दे सिद्धारूढमहं भजे. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೂಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ 2ನೆಯ ಸಂಧಿ 13ನೆಯ ಸೂತ್ರದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಯಾವ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಅನ್ನುವಂಥ ಆ ದೇವರು, ಆ ಪರಮಾತ್ಮ ಆತ್ಮ ಹೇಗೆ ಇದ್ದಾನೆಂದರೆ ಏಕೋ ದೇವ ನಾಮ ಹಲವು. ಒಬ್ಬ ಪರಮಾತ್ಮನೇ ಅನೇಕರ ಅಭಿಪ್ರಾಯ ಭಾವನೆಯಿಂದ ಒಬ್ಬೊಬ್ಬರಿಗೆ ಲಿಂಗ ಅಂತ ಕರೆಸಿಕೊಂಡ, ಒಬ್ಬರಿಗೆ ಶಿವ ಅಂತ ಅನ್ನಿಸಿಕೊಂಡ, ಒಬ್ಬರು ಪರಮಾತ್ಮ ಅಂತ ಕರೆದರು, ಇನ್ನೊಬ್ಬರು ಅದು ನಿಶ್ಚಯ ಬ್ರಹ್ಮ ಅಂತ ಕರೆದರು, ಅದು ಯೋಗ ಪುರುಷ ಅಂತ ಕರೆದರು. ಹೀಗೆ ಹಲವಾರು ಜನಗಳು ಜಗತ್ತಿನಲ್ಲಿ ಆ ಪರಮಾತ್ಮ ಒಬ್ಬನೇ ಇದ್ದರೂ ಕೂಡ ಅವರವರ ಭಾವಕ್ಕೆ ತಕ್ಕಂತೆ ಅವರವರ ಭಕ್ತಿ ಪ್ರೇಮದಿಂದ ಕರೆದಂಥ ಹೆಸರುಗಳು ಹಲವಾದರೂ ಕೂಡ ಅವೆಲ್ಲವೂ ಕಲ್ಪಿತ ಪುರುಷನ ನಾಮಗಳೇ ವಿನಃ ನಿಜವಾದ ಪರಬ್ರಹ್ಮನ ನಾಮಗಳು ಅಲ್ಲ ಅಂತ. ಪರಬ್ರಹ್ಮನ ನಾಮ ಅಲ್ಲ. ಹಾಗೆ ಆನೆಯ ದೃಷ್ಟಾಂತವನ್ನು ಕೊಟ್ಟು ಕೂಡ ಹೇಳಿ, ಮತ್ತೆ ನಿನ್ನೆ ದಿನ
ಯಾವ ರಾಕ್ಷಸ ನಿಜವಾದ ಬ್ರಾಹ್ಮಣಂತ ಕಂಡಂಗಾಗಿ ಯಾವ ರೀತಿ ತೋರಿದನೋ ವಿಚಾರ ಮಾಡಿದಾಗ ಇವನು ರಾಕ್ಷಸನೇ ವಿನಃ ಬ್ರಾಹ್ಮಣನು ಅಲ್ಲ ಅಂತ ಹೇಗೆ ನಿಶ್ಚಯವಾಯಿತು. ಅದರಂತೆ ಗುರುಶಾಸ್ತ್ರಾದಿಗಳಿಂದ ಈ ಕಲ್ಪಿತ ಪುರುಷ ಹೇಗಂದ್ರೆ ಬ್ರಾಹ್ಮಣ ರಾಕ್ಷಸ ಇದ್ದಂಗ. ಕಲ್ಪಿತ ಪುರುಷ ಬ್ರಾಹ್ಮಣ ರಾಕ್ಷಸ ಇದ್ದಂಗ. ನಿಜವಾದ ಬ್ರಾಹ್ಮಣ ಅವನಲ್ಲ, ವಿಚಾರ ಮಾಡಲಾಗಿ ಅಂತ ನಿನ್ನೆ ತನ ಹೇಳ್ತಾ ಬಂದ್ರು. ಇವತ್ತು ಆ ಮೈತ್ರಾದೇವಿಗೆ ಯಜ್ಞವಲ್ಕ ಮಹರ್ಷಿಗಳು ಮತ್ತೆ ಮುಂದುವರೆದು ಹೇಗೆಂದ್ರೆ ಜನನಿಯ ಗರ್ಭದ ಅರ್ಕನ ಓಲ್ ಅಪ್ಪಿನ ತನುಜ ಅನಂತ ಹೊರಗಿರುತ್ತಿರ್ಪ ಎನ್ನಲಾಗದು. ಐವೀರನು ಅನಂತ ಚಿದ್ಘನದೋಳ್ ಅಂಗನೆ ಪುಸಿ ಕಲ್ಪಿತ ಜೀವನು ಅಂತ. ಹೇ ಮೈತ್ರಾದೇವಿ, ನಾನು ಹೇಳುವುದನ್ನು ನೀನು ಕೇಳಮ್ಮ. ಹೇಗೆಂದ್ರೆ ಈ ಒಂದು ಕಲ್ಪಿತ ಅಂದ್ರು, ಕಲ್ಪಿತ ಪುರುಷ ಹೇಗಾನಂದ್ರೆ ಅವನು ಜನನೀಯ ಅಂದ್ರೆ ಒಬ್ಬ ಗರ್ಭಿಣಿಯಾದ ತಾಯಿ ಇರ್ತಾಳ. ತಾಯಿಯ ಹೊಟ್ಟೆಯೊಳಗೆ ಒಂದು ಕೂಸು ಇರ್ತದ ನೋಡ್ರಿ. ಗರ್ಭಿಣಿಯಾದಾಗ ತಾಯಿಯ ಹೊಟ್ಟೆಯೊಳ ಕೂಸಾದ, ಆದ್ರೆ ಹೊರಗಿಲ್ಲ, ಅದು ಹೊರಗಿಲ್ಲಲ್ಲ. ಅದೇ ರೀತಿ ಪರಬ್ರಹ್ಮದಲ್ಲಿ ಕಲ್ಪಿತನು ಒಳಗಾನಂತ ಹೇಳಕ್ ಬರಂಗಿಲ್ಲ. ಗರ್ಭಿಣಿಯನ್ನು ನೋಡಿದಾಗ ಒಳಗೆ ಕೂಸಾದಂತ ಹೇಳ್ತೀವಿ, ಕೂಸಲ್ಲಿ ಅದ, ಹೊರಗೆ ಕಂಡಿಲ್ಲ. ಅದರ ಲಕ್ಷಣವನ್ನು ನೋಡಿ ಹೇಳ್ತೀವಿ ತಾಯಿಯ ಗರ್ಭದಲ್ಲಿ ಆದ ಕೂಸಾದ ಅಂತ. ಅದ್ರಂಗೆ ಈ ಕಲ್ಪಿತ ಪುರುಷ ಎಲ್ಲಿ ಅವನು ಮೊದಲಿಂದ ಹೇಳ್ಕಂತ ಬಂದ್ರೆ ಕಲ್ಪಿತನ ಅವತಾರ ಅವ ಎಲ್ಲಿ ಅಂದ್ರೆ ಪರಬ್ರಹ್ಮ ಒಳಗಾನಂತೇನು ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಅವನು ಅನಂತ ತಾಯಿಯ ಗರ್ಭದಲ್ಲಿ ಕೂಸು ಇರ್ಲಿಕ್ಕೆ ಅವಕಾಶ ಅದಂದ್ರೆ ಅಲ್ಲಿ ಜಾಗ ಆದಂತ ಅರ್ಥ ಆಯ್ತು. ಕೂಸಿರಕ್ ಜಾಗ ಅದ. ಪರಬ್ರಹ್ಮ ಪರಿಪೂರ್ಣ ಅಂತ ಒಪ್ಪಿದ ಮೇಲೆ ಕಲ್ಪಿತ ಜೀವ ಇರಕ್ಕೆ ಜಾಗ ಇಲ್ಲದ. ಅಲ್ಲಿ ಜಾಗ ಇರ್ಬೇಕಲ್ಲ, ಇದ್ರೆ ಬ್ರಹ್ಮದ ಒಳಗಾದಂತ ಹೇಳಕ್ ಬರ್ತಿತ್ತು. ಈ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಗಗನ ಸದೃಶ್ಯದಂತೆ ಪರಬ್ರಹ್ಮ, ಆಕಾಶ ಎಲ್ಲ ಕಡೆ ಅದಲ್ಲ. ಹಾಗೆ ಬ್ರಹ್ಮವು ಅವಿರಳವಾಗಿದೆ ಅಂದ್ರು. ಒಳಗ ಇರ್ಲಿಕ್ಕೆ ಬರೋದಿಲ್ಲ, ಜಾಗಿಲ್ಲ, ಅವನೇ ಅನ. ಮತ್ತೆ ಗರ್ಭದಿಂದ ಹೊರಗೆ ಬಂದ ಕೂಸು ತಾಯಿಯ ಕೊಂಕಳಲ್ಲಿ ಬಗಲಲ್ಲಿ ಆದಲ್ಲ, ಹೊರಗಾದಿಲ್ಲ. ಹೊರಗಾದಂದ್ರೆ ಈಗ ಒಳಗಿಲ್ಲ ನೋಡ್ ಕೂಸು. ಕೂಸು ಒಳಗಡೆ ಇದ್ದಾಗ ಹೊರಗಡೆ ಇಲ್ಲ. ಹೊರಗಡೆ ಕೂಸು ಹುಟ್ಟಿದ ಮೇಲೆ ತಾಯಿ ಗರ್ಭದ ಒಳಗಿಲ್ಲ. ಹೌದಿಲ್ರಿ? ಯಾಕಂದ್ರೆ ಇದು ಅಪೂರ್ಣ ಅದ, ಮಿಥ್ಯ ಅದ. ಮಿಥ್ಯವಾದ ವಸ್ತು ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇರಂಗಿಲ್ಲ, ಇನ್ನೊಂದು ಕಡೆ ಆದಂದ್ರೆ ಮತ್ತೊಂದು ಕಡೆ ಇರಂಗಿಲ್ಲ. ಆದ್ರೆ ಪರಿಪೂರ್ಣವಾದ ವಸ್ತು ಎಲ್ಲಾ ಕಡೆ ಇರ್ಬೇಕಲ್ಲ. ಒಳಗನ ಇರ್ಬೇಕು, ಹೊರಗನ ಇರ್ಬೇಕು. ಈ ಘಟಾಕಾಶ ಮಠಾಕಾಶ ಅಂತ ಹೇಳ್ತಲ್ಲ, ಒಳಗು ನಾವು ನೀವು ಕುಂತು ಬೈಲು ಒಳಗನಾದಿಲ್ಲ, ಹೊರಗನಾದಿಲ್ಲ. ಯಾಕಂದ್ರೆ ಬೈಲು ಪೂರ್ಣ ಅದ. ಆ ಬೈಲಿನೊಳಗಿದ್ದಂತ ಮನೆ ಏನದ ಅಪೂರ್ಣ ಅದ ನೋಡ. ಇಲ್ಲೇ ಆದ ವಿನ ಹೊರಗಿಲ್ಲದು, ಇಷ್ಟೇ ಜಾಗ. ಅದರಂತೆ ಕಲ್ಪಿತನು ಬ್ರಹ್ಮನ ಬಿಟ್ಟು ಹೊರಗಾನಂದ್ರೂ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಒಳಗನವನೇ ಅನ, ಹೊರಗನವನೇ ಅನ್ನಲ್ಲ. ಆ ಕಾರಣದಿಂದ ಬ್ರಹ್ಮ ಹೇಗಿದೆ ಅಂತ ಅರ್ಥ ಆಯ್ತು ಅಂದ್ರೆ ಬ್ರಹ್ಮ ಅನಂತ. ಅನಂತ
ಬ್ರಹ್ಮ ಅನಂತ ಅಂದ್ರೇನು? ಪರಿಪೂರ್ಣ ಅಂತ. ದೇಶ ಕಾಲ ವಸ್ತು, ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ವಸ್ತುವಿನಲ್ಲಿ ಇರೋದೇ ಅದು. ಹಾಗಾಗಿ ಕಲ್ಪಿತ ಜೀವನು ಎಲ್ಲಿ ಅಂದ್ರಿ ಜಾಗ ಒಳಗೋನು ಇಲ್ಲ, ಬ್ರಹ್ಮದ ಒಳಗ ಬ್ರಹ್ಮನ ಹೊರಗೋನು ಇಲ್ಲ ಅಂದಾಗ ಅವನ ಜಾಗ ಎಲ್ಲಿ ಅದು ಇರಕಂದ್ರೆ ಅವಳು ಸುಳ್ಳಿನಿಂದ ಆನವಿನ ಬರೀ ಶಬ್ದದಿಂದ ಆನವನು. ಕಲ್ಪಿತ ಪುರುಷ ಶಬ್ದದಿಂದ ಅಷ್ಟೆ. ಅವನು ಎಲ್ಲಿ ಅನಂತ ಮುಟ್ಟಿ ನೋಡೋಕೆ ಹೋಗ್ರಿ ಸಿಗದಿಲ್ಲ ಯಾರ ಕೈಗೆ. ಆದರೆ ನಮ್ಮ ಎಲ್ಲರಿಗೆ ಆ ಪುರುಷ ಜನ್ಮ ಜನ್ಮಾಂತರಕ್ಕೆ ಅಧ್ಯಾಸವನ್ನು ಮಾಡಿಕೊಂಡು ತಾನು ಭ್ರಾಂತಿ ಒಳಗಾಗಿ ತನ್ನ ಸುತ್ತ ಇದ್ದವನ್ನೆಲ್ಲರೂ ಕೂಡ ಭ್ರಾಂತಿಗಳನ್ನಾಗಿ ಮಾಡಿ ತಾನೂ ದುಃಖದಾಗ ಬಿದ್ದಾನ, ತನ್ನ ಸಮೀಪಿದ್ದವರು ದುಃಖದಾಗ. ಸಾಮಾನ್ಯ ಯಾರ ಮನೆಗಾದ ನೋಡ್ರಿ ಯಾರೂ ಬಯಸಂಗಿಲ್ಲ. ಪ್ರಾರಬ್ಧ ಅನುಸಾರವಾಗಿ ಯಾರ್ಯಾರ ಭೋಗದಾಗ ಏನಾದ ಅದು ತಪ್ಪಂಗಿಲ್ಲ. ಈಗ ಒಬ್ಬ ಚಲೋ ಮನೆತನದಲ್ಲಿ ಒಬ್ಬ ಹುಚ್ಚ ಆದ ಒಬ್ಬ ವ್ಯಕ್ತಿ ಅಂತ ಹಿಡ್ಗಾರಿ, ಅವನು ಭ್ರಮೆಗೊಳಗಾದ. ಆ ಭ್ರಮೆಗೊಳಗಾದಾಗ ಬುದ್ಧಿ ಭ್ರಮಣೆ ಆದಾಗ ಅವನಿಗೆ ಸುಖ ಅದೇನು? ಅವನಿಗಂತೂ ಸುಖ ಇಲ್ಲ. ಮತ್ತೆ ಅವನ ಸಂಬಂಧಿಕರಾದಂಥ ತಂದೆ ತಾಯಿ ಅಣ್ಣ ಅಕ್ಕ ತಂಗಿ ಬಂಧು ಬಳಗ ಅವರಿಗೇನು ಸುಖ ಅದೇನು? ತನಗೂ ದುಃಖ ಮತ್ತೆ ಪರರಿಗೂ ದುಃಖ. ಹಾಗಾಗಿ ಈ ಕಲ್ಪಿತ ಜೀವನ ಭ್ರಮೆಗೆ ಒಳಗಾದಂಥ ಬುದ್ಧಿ ಏನಾಯ್ತಂದ್ರೆ ತನ್ನ ತಾನೂ ಕೂಡ ದುಃಖದಾಗ ಒದ್ದಾಡಿತು, ತನಗೂ ಸುಖ ಇಲ್ಲ. ತನ್ನ ಸಮೀಪ ಇರ್ತಕ್ಕಂಥ ಅವಾವಲಿನ ಚಿತ್ತ ಆದ, ಮನ ಆದ, ಅಹಂ ಆದ, ಇವೆಲ್ಲ ಇಂದ್ರಿಯಾದಿಗಳಾವ, ವಿಷಯಾದಿಗಳಾವ, ಯಾರಿಗೂ ಸುಖ ಆಗಿಲ್ಲ ನೋಡ್ರಿ. ಯಾಕ ಮೊದಲು ಮುಖ್ಯ ಮನುಷ್ಯನಿಗೆ ಹುಚ್ಚಾಗ ಭ್ರಮೆ ಹಿಡಿದಂದ್ಮೇಲೆ ಅವನು ಸುತ್ತಿದ್ದವ್ರಿಗೆ ಭ್ರಮೆ ಇರಬೇಕಲ್ಲ. ಭ್ರಮೆ ಇವ್ರಿಗೇನು ಹಿಡಿದಲ್ಲ, ಆದ್ರೆ ಅವನಿಗೆ ಹಿಡಿದಲ್ಲ, ಅವನ ಸಂಬಂಧದಿಂದ ಇವರೆಲ್ಲರಿಗೆ ಬಂತು ನೋಡ್ರಿ. ಅದೇ ಪ್ರಕಾರವಾಗಿ ಈ ಕಲ್ಪಿತ ಜೀವ ಸುಳ್ಳ ನೋಡು. ಮತ್ತೆ ಯಾರು ಸತ್ಯ ಅಂದ್ರೆ ಅಕಲ್ಪಿತನಾಗಿರ್ತಕ್ಕಂಥ ಅನಂತನಾಗಿರ್ತಕ್ಕಂಥ ಆತ್ಮ ಏನದ, ಆ ಪರಬ್ರಹ್ಮ ಏನದ, ಅದೊಂದೇ ಸತ್ಯ. ನಾನು ನಿನ್ನೆ ದಿನ ಹೇಳಿ ಲಕ್ಷ ಕೊಟ್ಟು ಕೇಳಿರ್ಬೇಕು, ಮುಂದೆ ಪ್ರಸಂಗ ಬಂದಾಗ ಹೇಳ್ತೀನಿ. ಕಲ್ಪಿತ ಜೀವನು ಪರಬ್ರಹ್ಮದ ಒಳಗನಾರಂತ ಹೇಳ್ರಿ, ಹೊರಗನಾರಂತ ಹೇಳ್ರಿ, ಎಲ್ಲನ ಒಂದ್ ಕಡೆ ಆನಂತ ಹೇಳ್ರಿ, ಅವನು ಇಲ್ಲೇ ಇಲ್ಲ ಅಂತ ಹೇಳ್ತೀರಿ. ಮತ್ತೆ ಇಲ್ಲಿವರೆಗೂ ಅವನು ಕಲ್ಪಿತ ಜೀವನ ಬಗ್ಗೆ ಹೇಳ್ತಾ ಬಂದಿರಿ ಅಂದಾಗ ಚೆನ್ನೆ ವೇದಾನುಯುಕ್ತಿಗಳು ಪರೀಕ್ಷಿಸೆ ನನ್ನಿ ಎನಿಸುವ ಪರಮನೋಳು ಭಿನ್ನನು ಮೇನ್ ಅಭಿನ್ನನು ಭಿನ್ನ ಅಭಿನ್ನದು ಎನ್ನಬಾರದು ಪುಷಿ ಜೀವನ ಅಂದ್ರು. ಚೆನ್ನೆ ಅಂದ್ರೆ ಬಹಳ ಸುಂದರವಾಗಿ ಕಾಣುವಂತ ಮೈತ್ರಿಯೇ. ಈ ಒಂದು ವೇದಾನುಯುಕ್ತಿಗಳು ಅಂದ್ರು. ವೇದಾನುಯುಕ್ತಿ, ವೇದಗಳು ಮತ್ತು ವೇದದ ಪ್ರಮಾಣಗಳು. ಯುಕ್ತಿ ಅಂದ್ರೆ ಪ್ರಮಾಣ. ಅದಕ್ಕೆ ಯಾವಾಗಲೂ ಪ್ರಮಾಣದಿಂದ ಮಾತಾಡಂತ ಯಾಕಂತಾರ? ಮಾತಾಡಿದ್ಮೇಲೆ ಪ್ರಮಾಣ ಇರ್ಬೇಕು. ಅದಕ್ಕೆ ಅಪ್ರಮಾಣದಿಂದ ಮಾತಾಡಿದ್ರೆ ಇಲ್ಲಿ ಚಂದ ಆಗ್ತದೆ, ಇಲ್ಲಿ ಅಪ್ರಮಾಣ ಮಂದಿ ಮನೆ ಮುರಿತಾವ. ಇಲ್ಲಂತಲ್ಲ, ಒಬ್ಬ ವ್ಯಕ್ತಿ ಸತ್ಯ ಹೇಳದಿದ್ರೆ ಕೆಲವೊಂದ್ಸಲ ಮಂದಿ ಮನೆ ಮುರಿದು ಹೋಗ್ತಾವ. ಕೋರ್ಟ್ನಲ್ಲಿ ಭಗವದ್ಗೀತೆ ಯಾಕೆ ಕೊಡ್ತಾರೆ ಕೈಯಾಗ? ಸಾಕ್ಷಿಗೆ. ಅಪರಾಧಿ ಕೊಡೋದಿಲ್ಲ, ಸಾಕ್ಷಿ ಹೇಳೋನಿಗೆ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಂತ. ನಾನು ಹೇಳುವುದೆಲ್ಲವೂ ಸತ್ಯವಾಗಿ ನುಡಿಯುತ್ತೇನೆ, ಇದಕ್ಕೆ ನಾ ಮುಟ್ಟುವಂತ ಭಗವಂತನ ಗ್ರಂಥವೇ ಪ್ರಮಾಣ ಅಂತ ಅವನು ಪ್ರಮಾಣ ಮಾಡಿಸ್ತಾರ. ಅಂತ ಪ್ರಮಾಣಕ್ಕೆ ತಪ್ಪಿ ಒಂದ್ಸಲ ಸುಳ್ಳು ಹೇಳಿದಂದ್ರೆ ಅಲ್ಲಿ ಏನೇನು ಆಗ್ತದ? ಕೊಲೆ ಮಾಡಲಾದವ್ನು ಮಾಡ್ಯಾನಂತ ಹೇಳಿದಂದ್ರೆ ಶಿಕ್ಷೆ ಆಗ್ತದಿಲ್ಲ ಅವನಿಗೆ.
ಇಲ್ಲಿ ಆದಿತ್ತು, ಆ ಪ್ರಶ್ನೆ ಬೇರೆ. ನಿನಗೆ ತಪ್ತದೇನು? ನಿನಗ ಇವನಿಗೆ ನಿನ್ನ ಸುಳ್ಳಿನಿಂದ ಇವನಿಗೆ ಶಿಕ್ಷೆ ಇಲ್ಲೇ ಆಯ್ತು, ಬರುವಿಲ್ಲ. ನೀನು ಇಲ್ಲಿ ಹೇಳಿದ ಸುಳ್ಳಿನಿಂದ ಅಲ್ಲಿ ನಿನಗೆ ಶಿಕ್ಷೆ ಆದ. ಎಲ್ಲಿ? ಯಮಲೋಕದಲ್ಲಿ. ಇವರ ಬಾಧೆಯನ್ನು ತಪ್ಪಿಸಿಕೊಳ್ಬೋದು. 4 ಸಿಟ್ಟು ಬಂದಾಗ ಜೈಲೊಳಗೆ ಹಾಕತಾನ ಒದಿತಾರೆ. ಜೈಲಿಗೆ ಹಾಕಿದ ಮೇಲೆ ಎಂದೂ ನಿಮಗೆ ಹೊಡೆಯೋದಿಲ್ಲ, ಬಿಡೋದಿಲ್ಲ. ಅವರು ಜೈಲಿಗೆ ಹಾಕಿದ ಮೇಲೆ ನಿಮಗೆ ಕಾನೂನು ಪ್ರಕಾರ ಒಂದು ದಿನಕ್ಕೆ ಎಷ್ಟು ಊಟ ಕೊಡಬೇಕು, ಎಷ್ಟು ಸಾಂಬಾರು ಕೊಡಬೇಕು, ಅನ್ನ ಎಷ್ಟು ಕೊಡಬೇಕು, ನಾಷ್ಟ ಏನು ಕೊಡಬೇಕು ಅಂತ ಅಷ್ಟೇ ಕೊಡ್ತಾರೆ. ವಿನ ನಿಮಗೆ ಕಿರಿಕಿರಿ ಮಾಡ್ತಾರೆ ಅವರು. ತಿರುಗಿ ಬಿಡುಗಡೆ ಆಗತಾನೆ ಏನು ಮಾಡಂಗಿಲ್ಲ, ಸುಖವಾಗಿರ್ಬೋದು. ಅಲ್ಲಿ ಹಂಗಲ್ಲ. ನೀನು ಅಪ್ರಾಣ ಏನನ ಮಾಡಿದ್ದ ಅಲ್ಲೇನದ, ಪುನಃ ನೀನು ಅರ್ಧ ಅಲ್ಲೇ ಅನುಭವಿಸಿ ಉಳಿದ ಅರ್ಧ ಬೆನ್ನಿಗೆ ಕಟ್ಟಿ ಅಲ್ಲಿಂದ ಇಲ್ಲಿಗೆ ಬರತಾನ ಒದೆಯದೆ ಅವರು. ಮತ್ತೆ ಇಲ್ಲಿಗಾದರೂ ನೀನು ಒದಿಸಿಕೊಳ್ಳುವ ಜಾಗಕ್ಕೆ ಕಳಿಸ್ತಾರೆ ವಿನ ಸುಖವಾಗಿ ಬದುಕುವ ಜಾಗಕ್ಕೆ ಎಂದು ಕಳಿಸಂಗಿಲ್ಲ. ನಾವು ಮುಳಪ ಅಲ್ಲಿ ತಪ್ಪಿಸಿನ ಮುಂದೆ ಸುಖ ಇರಬಹುದು, ಸುಖ ಇಲ್ಲ. ಇವ್ರ ಕಡೆಯಿಂದ ತಪ್ಪಿಸಬಹುದು, ಅವ್ರ ಕಡೆಯಿಂದ ಹೆಂಗ್ ತಪ್ಪಿಸಂತಿದ್ದಿ? ಅದಕ್ಕ ಅಲ್ಲೇ ಪ್ರಮಾಣ ಬೇಕಂದ್ರೆ ಇಲ್ಲಿ ಹೇಳ್ತಾರ, ಆ ವೇದ ಪ್ರಮಾಣದಿಂದ ನೋಡಿದಾಗ ವಿಚಾರ ಮಾಡು. ವೇದ ಪ್ರಮಾಣದಿಂದ ವಿಚಾರ ಮಾಡು. ವೇದ ಏನ್ ಹೇಳ್ತದ? ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಬ್ರಹ್ಮ ಸತ್ಯಾದ, ಜಗನ್ ಮಿಥ್ಯಾದ, ಜೀವೋ ನಾ ಪರಹ ಅಂದ್ಬಿಟ್ರು ಆಚಾರ್ಯ ಶಂಕರರು. ಇಡೀ ಒಂದು ವೇದಾಂತದ ಸಾರವನ್ನ 2 ವಾಕ್ಯದ ಶ್ಲೋಕದ ಅರ್ಧ ಶ್ಲೋಕದಲ್ಲಿ ಮುಕ್ತಾಯ ಮಾಡಿಬಿಟ್ಟಂತ ಮಹಾಪುರುಷರು. ಹೌದು. ಹಾಗಾಗಿ ವಿಚಾರ ಮಾಡಿದಾಗ ನನ್ನಿ ಎನಿಸುವ, ನನ್ನಿ ಅಂದ್ರೆ ನಿಶ್ಚಯ, ಅಂದ್ರೆ ಸತ್ಯ, ಅಂದ್ರೆ ಆ ಪರಬ್ರಹ್ಮನಳು ಪುಷಿ ಜೀವನು. ಎಲ್ಲಿ ಜೀವ ಸುಳ್ಳಾನ? ಬ್ರಹ್ಮನಲ್ಲಿ ಜೀವ ಅನ್ನುವಂಥ ಇಲ್ಲೇ ಇಲ್ಲ. ಅವನು ಜೀವ ಯಾರಿಗೆ ಹುಟ್ಟೇನ್ರಿ? ಶರೀರ ತಂದೆ ತಾಯಿಗೆ ಹುಟ್ಟ್ಯದ, ಎಲ್ಲರಿಗೆ ಅನುಭವ ಆದ. ಹುಟ್ಟ್ಯದ ಅಂತ ಅನುಭವ ಆದಂತ ಹೇಳ್ಬೇಕಷ್ಟೆ. ತಾಯಿ ಆದರೂ ತಂದೆ ಆದರೂ ಕೂಡ ಶರೀರದಲ್ಲಿ ಕೈ ಮಾಡಿದ್ನೋ, ಕಾಲು ಮಾಡಿದ್ನೋ, ಮೂಗು ಮಾಡ್ಯಾನ, ಕಣ್ಣು ಮಾಡ್ಯಾನ, ಹೊಟ್ಟೆ ಮಾಡ್ಯಾನ, ಬಳ್ಳು ಮಾಡ್ಯಾನ, ಕೂದಲ ಮಾಡ್ಯಾನ, ಏನು ಮಾಡ್ಯಾನ ಅಂತೀವ್. ಮಾಡಿದ್ರೆ ನೀವಾದ್ರು? ಹಿಂದಿನವರು ಮಾಡಿಲ್ಲ, ಈಗಿನವರು ಮಾಡಂಗಿಲ್ಲ, ಮುಂದಿನವರು ಮಾಡಂಗಿಲ್ಲ, ಮಾಡಕ್ ಬರಂಗಿಲ್ಲ. ಆ ತಂದೆ ತಾಯಿ ಕರ್ಮಾನುಸಾರವಾಗಿ ಈ ದೇಹ ಅನ್ನುವಂಥದ್ದು ಆ ಫಲಕ್ಕೆ ತಕ್ಕಂತೆ ಬಹಳ ಕೆಂಪಗಿದ್ದಂಥ ಸತಿಪತಿಗಳಲ್ಲಿ ಹೆಗ್ಗಣ ಸಮಾನವಾದ ಮಗು ಹುಡ್ತದ. ಹೆಗ್ಗಣದಂಥ ರೂಪ ಇದ್ದಂಥ ತಂದೆ ತಾಯಿ ಹೊಟ್ಟೆಯಲ್ಲಿ ಚಂದ ಕೆಂಪನ ಮಗು ಹುಡ್ತದ. ಇವರಿಗೆ ಮಾಡಕ್ಕೆ ಬರ್ತಿತ್ತಂದ್ರೆ ತಮಗೆ ಬೇಕಾದ ಬಣ್ಣದ ಮಗುವನ್ನ ಹುಟ್ಟಿಸಬಹುದಾಗಿತ್ತು. ಹೋಗ್ಲಿ, ಹುಟ್ಲಪ್ಪ. ಜೀವನನ್ನ ಯಾರು ಸೃಷ್ಟಿ ಮಾಡಿದರು? ದೇಹ ಉಡಿತು, ರಕ್ತ ವೀರ್ಯಕ್ಕೆ ದೇಹ ಉಡಿತು, ಅದು ಜಡವಾಗಿ ಬೆಳೀತಾ 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 ಬಂತು. ಜೀವನನ್ನ ಯಾರು ಹುಟ್ಟಿಸಿದ್ರು? ಜೀವನನ್ನ ಯಾರು ಹುಟ್ಟಿಸಿಲ್ಲ. ದೇಹನೇ ಹುಡ್ಸಕ್ ಬರಂಗಿಲ್ಲ, ಜೀವನನ್ನ ಯಾರು ಹುಟ್ಟಿಸಿದ್ರು ಮರಯ್ಯ? ಸುಮ್ಮನೆ ಏನಾಗ್ಯದ, ಇದೊಂದು ಭ್ರಮೆ ಆಗ್ಯದ. ನಂದು 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 ಭ್ರಮೆ. ನಂದು ನಂದು ಅನ್ನುವ ಶರೀರ ಎಷ್ಟು ಜನ್ಮದಲ್ಲಿ ನಂಬಿದ್ದಿ? ನೀನು ನಂಬಿದಂತ ಶರೀರವೇ ನಿನ್ನ ಬಿಟ್ಟು ಅಗಲ್ತದಂದ್ಮೇಲೆ ಜಗತ್ತಿನಲ್ಲಿ ನಿನಗೆ ಸಂಬಂಧಪಟ್ಟಂತ ನನ್ನವರು ಅಂಬೋರು ಯಾರು ಹೀರು? ಯಾರು ನಿನ್ನವರಪ್ಪ? ಎಲ್ಲರೂ ನಮ್ಮ ಶರೀರದ ಮೇಲೆ ಪ್ರೇಮ ಅಲ್ಲ.
ನಾನು ಬಹಳ ಚೆನ್ನಾಗಿದ್ದ ಮೇಲೆ ಉಳಿದವ್ರಿಗೆ ಪ್ರೇಮ ಮಾಡ್ತೀನಿ. ಹೆಂಡತಿ ಚಲೋ ಇರಲಿ, ಮಗ ಚಲೋ ಇರಲಿ, ಮೊಮ್ಮಗ ಚಲೋ ಇರಲಿ, ಎಲ್ಲರೂ ಬೇಯಿಸಿರ್ಬೇಕಂತೀನಿ. ನೀನು ಬೇಯಿಸಿಲ್ದಾಗ ಎಲ್ಲರ ನಾಶ ಆದ್ರೆ ಪರವಾಗಿಲ್ಲ, ನಾನು ಬೇಯಿಸಿರ್ಬೇಕಂತಾನೆ ಜೀವನ. ಎಲ್ಲರಿಗೇನ ಗಳಿಸು 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 ಅಂತಾನ. ತಾನು ಬದುಕೋದಿಲ್ಲ ಅನ್ನೋ ಪ್ರಸಂಗ ಬಂದಾಗ ಗಳಿಸಿದ್ದೆಲ್ಲ ಕಳೆದ್ರೂ ಪರವಾಗಿಲ್ಲ, ನಾನು ಚಲೋ ಆಗ್ಬೇಕಂತ ಪ್ರಯತ್ನ ಮಾಡ್ತಾನೆ ಇವನು. ಅಂದ್ರೆ ಕುಟಿಲತ್ವ ಅಲ್ಲ. ಹಾಗಾಗಿ ಭಿನ್ನನೆಂದು ಹೇಳಿದರೆ ಎರಡಾಗಿ ತೋರುತ್ತವೆ. ಪರಮಾತ್ಮ ಜೀವಾತ್ಮ, ಪರಮಾತ್ಮ ಜೀವಾತ್ಮ ಅಂತಾರಲ್ಲ, ಇದು ತತ್ವಮಸಿ ಮಹಾವಾಕ್ಯದ ಶೈವ ಸಿದ್ಧಾಂತದ ಒಂದು ವಾಕ್ಯ. ಇದು ವೇದಾಂತಿಗಳು ಓರ್ವನೇ ಅಭೇದ ವಾಕ್ಕೊಂದು. 14 ಮಂದಿ ಮತವಾದಿಗಳು ಭೇದದವರೇ, ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಇವರು ಕೂಡ ಸಿದ್ಧಾಂತಿಗಳು ಬಂದರು, ಅಂದ್ರೆ ಸಮೀಪ ಬಂದಾರ. ಆದರೆ ವೇದಾಂತಿಯೋರ್ವನೇ ಅಭೇದ ವಕ್ಕುಂ ಅಂತ ವಿವೇಕ ಚಿಂತಾಮಣಿಯಲ್ಲಿ ಆತ್ಮ ಪ್ರತಿಪಾದನೆ ಮಾಡುವಾಗ ನಿಜಗಳು ಸ್ಪಷ್ಟವಾಗಿ ಬರದಲ್ಲಿ. ಹಾಗೆ ಇಲ್ಲಿ ಕೂಡ ಸತ್ಯ ಮಿಥ್ಯಗಳಿಗೆ ಅಭೇದವ ಆಗುವುದು ಹೇಳಕ್ ಬರಂಗಿಲ್ಲ. ದ್ವೈತಾಪತಿ ದೋಷ ಬರ್ತದ. ಅವೆರಡು ಪರಸ್ಪರ ತಮ್ಮ ಪ್ರಕಾಶದಂತೆ ವಿರೋಧಗಳಾಗಿರುವುದರಿಂದ ಭೇದ ಹೇಳಲಿಕ್ಕೆ ಬರೋದಿಲ್ಲ. ಕತ್ತಲು ರಾತ್ರಿಗೆ ವೈರಾದಲ್ರಿ, ಎರಡು ಕೂಡಿ ಆವಂತ ಯಾವ ಪಂಡಿತ್ ಹೇಳ್ತಾನೆ ಹೇಳ್ರಿ? ಹಗಲು ರಾತ್ರಿ ಕೂಡಿರ್ತಾವ್ರಿ ಅಂತ ಹೇಳಕ್ ಬರ್ತದ? ಯಾಕಂದ್ರೆ ಅವನ ಗುಣಗಳ ಬೇರೆ ಅವಲ್ಲ. ಹಗಲಿನ ಲಕ್ಷಣ ಪ್ರಕಾಶ ಅದ, ರಾತ್ರಿಯ ಲಕ್ಷಣ ಏನದ ಕತ್ತಲದ. ಹಗಲು ರಾತ್ರಿ ಕೂಡ್ತಾವೇನೋ ಒಂದೇ ಕಡೆ. ಈಗ ನೋಡಿ ಬೆಳಕಾದ ಕತ್ತಲಿಲ್ಲ, ಹೌದಿಲ್ಲ? ಈ ಕಡೆ ಬೆಳಕನ ಆದ್ರೆ ಅರ್ಧ ಅರ್ಧ ಕತ್ತಲು ಆದಂತೆ ಯಾರಾದ್ರೂ ಹೇಳ್ತಾರೇನು? ಈ ರೀತಿ ವಿಚಾರ ಮಾಡಿ ನೋಡಿದಾಗ ಖಂಡನೆ ಆಗ್ತದ. ಆ ಕಾರಣ ಇದು ಹೇಳಕ್ ಬರೋದಿಲ್ಲ, ಒಂದೇ ಮಾತು ಹೇಳ್ತೀವಿ, ಅದು ಅನಿರ್ವಚನೀಯ ಎಂಬ ಭಾವ. ಅನಿರ್ವಚನೀಯ, ನಿನ್ನನೇ ತಿಳತಾನ ಕಲ್ಪಿತ ಪುರುಷಾನ, ನಿನ್ನ ನೀನಿಲ್ದಾಗ ಕಲ್ಪಿತ ಇಲ್ಲೇ ಇಲ್ಲ. ಯಾರಿದ್ದಿ? ನೀನೊಬ್ಬನೇ ಇದ್ದಿ. ಎಷ್ಟು ದಿನದಿಂದ ಇದ್ದಿ? ಎಷ್ಟು ಜನ್ಮದಲ್ಲಿ ನೀ ಇದ್ದಿ? ಅಂದ್ರೆ ನಮ್ಮ ಬದಲಾವಣೆ ಏನದ? ಎರಡಾವ. ಒಂದು ಜಾಣನು ಲೌಕಿಕ ಪರಮಾರ್ಥ ಎರಡನ್ನೂ ಕೂಡಿ ನಡೆಸುತ್ತೀಯನು ಇಂತು ಅಂತ ಹೇಳ್ಯಾರಲ್ಲ, ಬಹಳ ಸಲ ಅದ್ರ ವಿಚಾರ ಮಾಡೀವಿ. ಇಲ್ಲಿ ಲಕ್ಷಾರ್ಥವನ್ನು ಸ್ವಲ್ಪ ಒಳಗೆ ಹೋದ್ರೆ ನಿಜವೂ ಶಾಸ್ತ್ರ ಬಹಳ ವಿಶಾಲ ಅದ. ಈ ದೊಡ್ಡ ಗವಿ ಇದ್ದಂಗಂತ ಅನಸ್ತ. ಗವಿ ದೊಡ್ಡದಿರ್ತದ, ಬಾಗಿಲು ಬಹಳ ಸಣ್ಣದಿರ್ತದ. ಆ ಬಾಗಿಲು ಒಳಗೆ ಹೋಗ್ಬೇಕಾದ್ರೆ ತಲೆ ಮತ್ತು ಕಾಲು ಹಿಂಗ ಮುದುರಿ ಹೋಗ್ಬೇಕು. ಒಳಗೆ ಹೋಗ್ತಾ ಹೋಗ್ತಾ ನಿನ್ನ ಎತ್ತರ ಇನ್ನೊಬ್ಬನ ಎದುರು ಕೂಡ ತಲೆನೂ ತಟ್ಟಂಗಿಲ್ಲ. 10 ಮಂದಿ ಓಡಾಡಿದ್ರು ಕೂಡ ಗ್ವಾಡೆ ಕೂಡ ತಟ್ಟಂಗಿಲ್ಲ. ಅದಕ್ಕೇನಂತೀವಿ? ಗುಹೆ. ಅದಕ್ಕೆ ಗುಪ್ತವಾದ ಗುಹೆಗಳು ಒಕ್ಕು ಅಂದ್ರು. ಸರ್ಪಭೂಷಣ ಪದ್ಯ ಆಡಲ್ಲ ನಿನ್ನೆ. ಅಷ್ಟು ದೊಡ್ಡದಾದ, ಬಾಗಿಲು ಚಿಕ್ಕದಾದ. ಅದರಂತೆ ಮಹಾಜ್ಞಾನಿಯಾದಂಥ ಅವತಾರ ಪುರುಷರಾದಂಥ ನಿಜಗುಣ ಯೋಗಿಗಳ ಗ್ರಂಥ ಅನ್ನುವುದು ಅದು ದೊಡ್ಡ ಗುಹೆ. ನೋಡಕ ಬಾಗಿಲು ಸಣ್ಣದು ಕಾಣ್ತದ, ಒಳಗೆ ಹೋದಂಗಲ್ಲ, ವಿಶಾಲ 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 ದೊಡ್ಡ. ಅದಕ್ಕೆ ನಿಜಗುಣರ ಶಾಸ್ತ್ರಕ್ಕೆ ಸಂಸ್ಕೃತ ಪಂಡಿತರು ಯಾಕೆ ತಲೆದೂಗ್ಯಾರ ಅಂದ್ರೆ ಇವ್ರ್ಯಾರು ತಲೆದೂಗಕ್ಕಂತ ಬಲ್ಲವ್ರು ವಿಚಾರ ಮಾಡ್ತಾರ.
ಕಾರಣ ಶಂಭುಲಿಂಗನೇ ತಲೆದೂಗೆ ಅಂದರು. ನಾವು ಮನುಷ್ಯರಾದವರು ತಲೆ ಹಾಕೋದು ತಲೆ ಉದುವುದು ಹೌದು ಶಾಭಾಷ್ ಅನ್ನೋದೇನು ದೊಡ್ಡ ಮಾತಲ್ಲ. ಸಾಕ್ಷಾತ್ ಪರಮಾತ್ಮ ಭಗವಂತನೇ ಇದರ ಗುಪ್ತತೆಯನ್ನ ಆಳವನ್ನು ನೋಡಿ ಅವರೇ ತಲೆದೂಗರಂದ್ಮೇಲೆ ನಮ್ಮಂತರ ಪಾಡೇನಂತ. ಅದಕ್ಕೆ ಆ ಪದ್ಯದಲ್ಲಿ ವಿಚಾರ ಮಾಡಿದಾಗ ಒಂದು ಲೌಕಿಕ ಅನ್ನೋದು ಒಂದು, ಪಾರಮಾರ್ಥ ಅನ್ನೋದು ಇನ್ನೊಂದು, ಎರಡು ಶಬ್ದ. ಆದರೆ ಜಾಣನು ಮಾತ್ರ ಇವೆರಡು ಕೂಡಿ ನಡೆಸುತ್ತೀಯನು ಇಂತಂದ್ರು. ಕೂಡೇ ನಡಿಬೇಕು. ಸಾಮ್ಯತೆ ಅಂತಾರ. ಸಾಮ್ಯತೆ ಅಂದ್ರೆ ಒಂದಕ್ಕೊಂದು ಸಹಕಾರ ಅಂತಾರ, ಒಬ್ಬರಿಗೊಬ್ಬರಿಗೆ ಅನನ್ಯತೆ ಅಂತಾರ. ಇದು ಇದ್ರೆ ಭಾಳ ಚಂದ ನಡೀತದ. ಗಂಡ ಹೆಂಡತಿ ಯಾರಿಲ್ಲ ಮನೆಗೆ, ಗಂಡ ಹೆಂಡತಿ ಒಬ್ಬರಿಗೊಬ್ಬರಿಗೆ ಸಹನೆ ಇತ್ತು, ಅನ್ಯೋನ್ಯತೆ ಇತ್ತು ಅಂದ್ರೆ ಅವರು ಪಕ್ಕದ ಓಣಿಯೊಳಗ ಪಕ್ಕದ ಮನೆಯಾಗ ಆದರ್ಶ ದಂಪತಿಗಳಂತ ಕೊಂಡಾಡ್ತಾರೆ. ನೀವೇನು ಹೇಳಬೇಕಾಗಿಲ್ಲ, ನಿಮ್ಮ ವಿಚಾರವನ್ನು ನೋಡಿ ಎಂಥ ತಂದೆ ತಾಯಪ್ಪ ಇದ್ರೆ ಹಿಂಗ ಗಂಡ ಹೆಂಡತಿ ಇರಬೇಕು ಅಂತ ಮಂದಿ ಅಂತಾರಿಲ್ಲ. ನೀವೇನು ಬೋರ್ಡ್ ಹಾಕಿರೇನು ನಾವಿಂಥ ಗುಣ ಅಂತ ನೀವೇನು ಹಾಕೋದು ಬೇಕಾಗಿಲ್ಲ. ಇಲ್ಲಿ ಪ್ರಪಂಚ ಅನ್ನೋದೇನದ ಪಂಚ ಮಹಾಭೂತದಿಂದ ತೋರುವಂತ ನಾಮರೂಪವೇ ಪ್ರಪಂಚ. ಲೌಕಿಕ ನಾಮರೂಪ ಲೌಕಿಕ, ಅಸ್ಥಿಭಾತಿ ಪ್ರಿಯ ರೂಪನೇ ಅಲೌಕಿಕ. ಇದು ಪಾರಮಾರ್ಥ. ಈ ಲೌಕಿಕಕ್ಕೂ ಪಾರಮಾರ್ಥಕ್ಕೂ ಹೆಂಗ ಸಂಬಂಧ ಅಂದ್ರೆ, ಉತ್ತಮವಾದ ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು ಅದೇ ರೀತಿ ಆತ್ಮ ಮತ್ತು ಅನಾತ್ಮದ ಸಂಬಂಧ ಇರಬೇಕು. ಕೂಡಿಸಿರ್ಬೇಕಂತಾರ ಅವರು, ಕೂಡಿರ್ಬೇಕು. ಯಾಕಂದ್ರೆ ಈ ಎರಡರಿಂದ ಪ್ರಪಂಚ ಮಾಡಕ್ ಬರ್ತದೆ. ಒಬ್ಬನೇ ಮಾಡುತ್ತೇನು ಸಂಸಾರ? ಇಬ್ಬರು ಬೇಕಲ್ಲ. ಅದಕ್ಕೆ ಸಂಸಾರ ಮಾಡಕ್ಕೆ ಇಬ್ಬರು ಬೇಕಲ್ಲಿ. ಸಂಸಾರ ಪಾರಾಗದಕ್ಕೆ ಇದು ನಾಮರೂಪದ ದೇಹ ಬೇಕು, ಅಸ್ಥಿಭಾತಿ ಪ್ರಿಯವಾದ ನಿನ್ನ ಸ್ವರೂಪನ ಬೇಕು. ಯಾಕಂದ್ರೆ ಇದರ ಮೇಂದನೇ ಸವಾರಿ ಮಾಡವ ನೀನು. ನೀ ಎಲ್ಲಿಗೆ ಹೋಗ್ಬೇಕಾದ್ರೆ ಸವಾರಿ ಮಾಡ್ಬೇಕಾದೇ ಬೇಕಲ್ಲ. ಅದಕ್ಕೆ ಇಲ್ಲಿ ಏನು ಮಿಥ್ಯೆ ಆಗ್ತದ, ಪಾರ್ವತಿ ಅಂಶವೇ ನಾಮರೂಪ, ಪರಮಾತ್ಮನ ಅಂಶವೇ ಅಸ್ಥಿಭಾತಿ ಪ್ರಿಯ ರೂಪ. ನೋಡ್ರಿ, ಇದು ನಿಜವಾದ ಶಿವ ಪಾರ್ವತಿ ಸಮಾಗಮ. ಅವರು ಹಂಗ ಮಾಡಲ್ಲ. ಪ್ರಪಂಚ ಇಂಥ ಜಗತ್ತು ಸೃಷ್ಟಿ ಇರಿವಿ 84 ಲಕ್ಷ ಜೀವರಾಶಿ, ಎಂತೆಂಥ ಮಕ್ಕಳು. ನಾವೇನು ಒಂದು ಕೈ ಸೊಟ್ಟ ಪಟ್ಟ ಇತ್ತು, ಕಣ್ಣು ಸ್ವಲ್ಪ ಮೆಳ್ಳೆಗಣ್ಣಾಗಿತ್ತು ಒಂದು ಎಷ್ಟು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಎಲ್ಲೆಲ್ಲೇ ತೋರಿಸ್ತೀವಿ, ಏನೇನು ಮಾಡ್ತೀವಿ. 6 ಮುಖದ ಮಗನನ್ನ ಹೆಂಗ್ ಆಡದಾರ ಅವರು. ಷಣ್ಮುಖ ಎಷ್ಟು ಮುಖ? 6 ಮುಖದ. ಮತ್ತು ಅವನಿಗೆ 6 ಮುಖ ಅವ. ವೀರಭದ್ರಿಗಿದ್ರೆ ಜಡಧಾರಿ ಆಗ್ಯಾನ, ಗಣಪತಿಗಿದ್ರೆ ಆನೆ ಮುಖ ಅದ. ಇಂಥ ಮಕ್ಕಳನ್ನ ಕಟ್ಟಿಕೊಂಡು ಅವ್ರು ಎಷ್ಟು ಸಂತೋಷವಾಗ್ಯಾರಂದ್ರೆ, ಯಾಕಾಯ್ತು ಅವ್ರಿಗೆ ಸಂತೋಷ, ನಮಗೆ ಯಾಕಾಯ್ತು ದುಃಖ? ಆ ಪಾರ್ವತಿ ಪರಮೇಶ್ವರ 6 ಮುಖವಾದ ಷಣ್ಮುಖನ ನೋಡಲಿಲ್ಲ, ಆನೆ ಮುಖದ ಗಣಪತಿಯನ್ನು ನೋಡಲಿಲ್ಲ, ರೌದ್ರ ಅವತಾರದ ವೀರಭದ್ರನ ನೋಡಲ್ಲ. 3 ಅವ್ರ ಮಕ್ಕಳಲ್ಲ. ಅವ್ರ ಒಳಗೆ ಇರ್ತಕ್ಕಂಥ ಅಸ್ಥಿಭಾತಿ ಪ್ರಿಯವಾದ ಆ ಬ್ರಹ್ಮವನ್ನೇ ನೋಡಿದ್ರೆ ವಿನ ಅವರ ಶರೀರದ ನಾಮರೂಪವನ್ನು ನೋಡಲಿಲ್ಲ. ಅದಕ್ಕೆ ಅಂಥ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿ ಸಂಸಾರ ದೊಡ್ಡ ಪ್ರಪಂಚವನ್ನು ಮಾಡಿದರು. ಯಾರು? ಪಾರ್ವತಿ ಮತ್ತು ಪರಮೇಶ್ವರ. ಕಾರಣ ಇದರಲ್ಲಿ ಏನು ವಿಶೇಷತೆ ಏನಾದಂದ್ರೆ, ಒಂದು ಊರಿಗೆ ನಾವು ಹೋಗ್ಬೇಕಾಗಿತ್ತಂತ ಇಟ್ಕೋ. ಒಂದು ಊರಿಗೆ ಹೋಗ್ಬೇಕು. ಈಗಿನ ಕಾಲದಲ್ಲಿ ಬಸ್ ಅವ, ರೈಲ್ ಅವ, ವಿಮಾನ ಅವ,
ಕಾರ್ ಅವ, ಸೈಕಲ್ ಮೋಟ್ರ್ ಅವ, ಏನೇನೋ ಅವ. ಮೊದಲ ಕಾಲದಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಒಂದು ಚಲೋ ಕುದುರೆಯನ್ನು ಇರ್ತದೆ. ಆ ಕುದುರೆ ಮೇಲೆ ಕುಂತ ಹೋಗ್ತಿದ್ದಿಲ್ಲ. ಕುದುರೆ ಮಾಲಕಲ್ಲ, ಮಾಲಕ ಕುದುರೆ ಅಲ್ಲ. ಹೌದಲ್ಲ? ಮಾಲಕ ಕುದುರೆನು, ಕುದುರೆ ಬೇರೆ, ಮಾಲಕನೇ ಬೇರೆ. ಆದ್ರೆ ಮಾಲಕ ತಾನು ಎಲ್ಲಿಗಾದ್ರೂ ಹೋಗ್ಬೇಕಾಗಿದ್ರೆ ತಾನು ಅಲ್ಲದ ಕುದುರೆಯನ್ನ ಸಹಾಯ ಮಾಡಿಕೊಂಡೆ ತಾನು ಹೋಗ್ಬೇಕು ನೋಡ್ರಿ. ತಾನು ಅಲ್ಲ, ತಂದ ಅಲ್ಲ ಕುದುರೆ. ಅದು ಕುದುರೆ ತಾ ಮಾಡ್ಯಾನ, ತಾನು ಮಾಡಿಲ್ಲ, ತಂದು ಅಲ್ಲ. ಆದ್ರೂ ಕೂಡ ತಾನು ಪ್ರಯಾಣ ಮಾಡಬೇಕಾದ್ರೆ ನಂದು ನನ್ನದು ಅಂತ ಅಂದೇ ಅವನು ಹೋಗ್ಬೇಕು. ಹೌದು. ಅದು ಹೋಗಿ ಮುಟ್ಟಬೇಕಾದ್ರೆ ಅದು ಸುಮ್ಮನೆ ಮಾತು ಕೇಳ್ತದೆ, ನಿನ್ನ ಮಾತು. ಅದರಲ್ಲಿ ಸಾಮ್ಯತೆ ಅಂದ್ರೆ ಪ್ರೇಮ ಇರ್ಬೇಕು ಸ್ವಲ್ಪ ಅಂತಾರೆ. ಸ್ವಲ್ಪ ಪ್ರೇಮ ಇರ್ಬೇಕು. ಏನು ಪ್ರೇಮ? ಅದಕ್ಕೆ ಸಮಯಕ್ಕೆ ತಕ್ಕಂತೆ ಬೇಕಾದಂಥ ಆಹಾರ ಡಾಣಿಯನ್ನ ಅದನ್ನ ಇಡಬೇಕು, ನೀರು ಕುಡಿಸ್ಬೇಕು, ಮೈ ತುಕ್ಕಬೇಕು. ಅದೆಲ್ಲ ಮಾಡ್ತಾನಿಲ್ಲ. ಮಾಡಿದ್ರೆ ಅದು ಏನು ಮಾಡ್ತದ, ಮಾಲಕ ನನ್ನ ಮೇಲೆ ಪ್ರೇಮ ಮಾಡ್ತಾನ ಅಂತ ತಿಳ್ಕೊಂಡು ಅವನ ಮಾತು ಕೇಳ್ತದ. ಅವನ ಮಾತು ಕೇಳ್ತದಲ್ರಿ? ಇಲ್ಲಂದ್ರೆ ಏನ್ ಮಾಡ್ತದ, ಮಾಲಕನ ಮಾತು ಅದು ಕೇಳೋದಿಲ್ಲ. ಅದಕ್ಕಾಗಿ ಏನ್ ಮಾಡಬೇಕು, ಕುದುರೆ ನಿಂದಲ್ಲ, ನೀನು ಅಲ್ಲ. ಆದ್ರೆ ನಿನ್ನ ಕೆಲಸ ಆಗ್ಬೇಕಾದ್ರೆ ಕುದುರೆಯನ್ನ ಸಾಮ್ಯತೆ ಅಂದ್ರೆ ಅದನ್ನ ಜೊತೆಗೆ ಹೋಗಬೇಕು. ನೀನು ಎಲ್ಲಿ ಮುಟ್ಟಬೇಕಾಗ್ಯದ ಅಲ್ಲಿಗೆ ಹೋಗ್ಬೇಕು. ಆಮೇಲೆ ಕಾಲು ಕಟ್ಟೆನ ಬಿಡು, ಹಂಗೇನ ಬಿಡು, ನಿನಗೇನಾಗದ? ನಿನ್ನ ಕೆಲಸ ಆದ್ಮೇಲೆ ಏನಾಗದ? ಅದ್ರಂಗ ಮಹಾತ್ಮರು ದೇಹಕ್ಕ ಕುದುರೆ ಅಂತ ಪ್ರಯೋಗ ಮಾಡಾರ. ದೇಹ ಒಂದು ಕುದುರೆ ಇದ್ದಂಗಿದು. ಮತ್ತೆ ಇದು ಪ್ರೇಮ ಸರಿಯಾಗಿ ಇತ್ತು ಅಂದ್ರೆ ನಮ್ಮನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತದಲ್ಲ. ಇದಕ್ಕೆ ಪ್ರೇಮ ಇರಬೇಕಾದ್ರೆ ಏನ್ ಮಾಡ್ಬೇಕು, ಇದಕ್ಕೆ ಸ್ವಲ್ಪ ನಾವು ದಾಣೆ ಹಾಕ್ಬೇಕು, ಮೈ ತಿಕ್ಕಬೇಕು, ಒಂದೊಂದ್ಸಲ ಪ್ರೇಮ ಮಾಡ್ಬೇಕು, ಎಲ್ಲ ಮಾಡ್ಬೇಕಲ್ಲ. ಅದ್ರಂಗ ದೇಹ ನೀನೇನು, ಕುದುರೆ ನೀನಲ್ಲ, ನಿಂದಲ್ಲ. ಅದರಂತೆ ದೇಹ ನೀನು ಅಲ್ಲ, ನಿಂದು ಅಲ್ಲ. ಆದ್ರೂ ಕೂಡ ಯಾಕಪ್ಪ, ಇದ್ರಾಗ ಸವಾರಿ ಮಾಡ್ಬೇಕಾಗ್ಯದಲ್ಲ. ನೀನು ಸವಾರಿ ಮಾಡೋದಿಲ್ಲ ಅಂದ್ರೆ ಇದ್ರ ಅವಶ್ಯಕತೆ ಇಲ್ಲ. ನಾವು ಸವಾರಿ ಮಾಡಬೇಕಾಗ್ಯದ. ಎಲ್ಲಿಗೆ ಸವಾರಿ ಮಾಡಬೇಕಾಗ್ಯದ ನಾವಂದ್ರೆ ನಮ್ಮ ಸ್ವರೂಪದ ಸವಾರಿ ಮಾಡಬೇಕಾಗ್ಯದ. ಸ್ವರೂಪದ ಸವಾರಿ ಮಾಡಬೇಕಾಗ್ಯದ. ಹಾಗಾಗಿ ಈ ಕುದುರೆ ಏನಾದ್ರೆ ಕೈ ಕೊಟ್ಟಿತು ಅಂದ್ರೆ ಅಲ್ಲಿ ಇನ್ನೊಂದು ಕುದುರೆಯನ್ನ ನಾಳೆ ತರಬಹುದು. ರೊಕ್ಕದವ್ರಿಗೇನ್ರಿ 10 ಕುದುರೆ ಕಟ್ತಾರೆ. ಆದ್ರೆ ಈ ಮಾನವ ದೇಹ ಅನ್ನುವಂತ ಕುದುರೆಯನ್ನ ಹತ್ತೀವಲ್ಲ, ಈ ಕುದುರೆ ಕೈ ಕೊಡಿತು ಅಂದ್ರೆ ಪುನಃ ನೀನು ಮತ್ತೆ ಈ ಕುದುರೆಯನ್ನೇ ಏರಬೇಕಾಗಿದ್ರೆ ಮತ್ತೆ 84 ಲಕ್ಷ ಜೀವಿಗಳನ್ನು ದಾಟಿ ಬರ್ಬೇಕು ನೋಡ್ರಿ. 84 ಲಕ್ಷ ಎಲ್ಲಿ ಬೇಕಲ್ಲಿ ಸಿಗೋದಿಲ್ಲ. ಪಂಡ್ರಾಪುರಕ್ಕೆ ಹೋದ್ರೆ ಪಂಡ್ರಾಪುರ ಕುದುರೆ ಸಿಗ್ತಾವ. ಆದ್ರೆ ಅದಕ್ಕೆ ಹೇಳಿದ್ರು, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡರು ಹುಚ್ಚಪ್ಪಗಳಿರ ಅಂದ್ರು. ಹುಚ್ಚರಾತ್ವಿಲ್ಲ ನಾವು. ಇದು ಒಂದು ಸಲ ತಪ್ಪಿತು ಅಂದ್ರೆ ಮತ್ತೆ ಅಷ್ಟು ನಾವು ಜನ್ಮಗಳನ್ನು ಎತ್ತಿ ಪಡಿ. ಯಾಕಂದ್ರೆ ಈ ಮಾನವ ದೇಹ ಅನ್ನುವಂತ ಕುದುರೆಯನ್ನು ಏರಿಕೊಂಡೇ ನಾವು ಹೋಗಬೇಕಾಗ್ಯದ ಕೈಲಾಸಕ್ಕ. ಬ್ಯಾರೆ ದೇಹವನ್ನ ತೊಟ್ಟುಕೊಂಡು ಹೋಗಲಿಕ್ಕೆ ಅನುಮತಿ ಇಲ್ಲಲ್ಲ ನಮಗೆ. ನಾಯಿ, ನರಿ, ಹಂದಿ, ಗೋಗಿ, ಕಾಗಿ ಏನ ಆದಾಗ ಹೋಗಕ್ಕೆ ಬರ್ತದ್ರಿ ಅಂದ್ರೆ ಏನ್ ಪರವಾಗಿಲ್ಲ ಬಿಡು, ಇದೇ ಜನ್ಮಕ್ಕೆ ಪಡಿಬೇಕಂತ ಏನಾದ ಆ ಜನ್ಮ ಹೋಗ್ಬೋದು. ಆದ್ರೆ ಮೋಕ್ಷ ಪಡಿಬೇಕಾದ್ರೆ ಯಾವ್ದಕ್ಕ
ಮನುಜ ಕುಲದ ಜನನದ ಲಾಭವಾಗುವುದು. ಅಂದ್ರೆ ನಾವು ಎದಕ್ಕೋಸ್ಕರ ಹುಟ್ಟಿ ಬಂದೀವಿ, ಈ ಶರೀರ ಯಾಕೆ ತೊಟ್ಟು ಬಂದೀವಿ ಅಂದರೆ ನಾವು ಅತ್ಯಂತ ದುಃಖಮಯವಾದಂಥ ಜನನ ಮರಣವನ್ನು ಕಳೆದುಕೊಂಡು ಪರಮಾನಂದ ಪ್ರಾಪ್ತಿ ರೂಪವಾದ ಮೋಕ್ಷವನ್ನು ಪಡೆದುಕೊಂಡು ಈ ದೇಹಕ್ಕೆ ಸಾಮ್ಯತೆ ಇರಬೇಕು. ಈಗ ಸಾಮ್ಯತೆ ಇರಬೇಕಾದ್ರೆ ಏನು ಮಾಡಬೇಕು? ಕುದುರೆ ಮೇಲೆ ಕುಂತವನು ನಂದೇ ಕುದುರೆ ನಂದೇ ನಡೆಯಾದ ನನ್ನ ಮಾತೆ ಕೇಳ್ತದಂತ ನೀ ಎಷ್ಟು ವಿಶ್ವಾಸ ಇದ್ರು ಕೂಡ ಅದರ ಲಗಾಮ್ ಮಾತ್ರ ನಿನ್ನ ಕೈಯಾಗಿರಬೇಕು. ಲಗಾಮ್ ಯಾರ ಕೈಯಾಗಿರ್ಬೇಕು? ಕುದುರೆ ಮೇಲೆ ಕುಂತವನು ಕುದುರೆ ಕೈಗೆ ಲಗಾಮ್ ಕೊಡಂಗಿಲ್ಲ. ಕುದುರೆ ಲಗಾಮನ್ನ ಕುದುರೆ ಮೇಲೆ ಕುಂತವನು ಹಿಡಿಬೇಕಾಗ್ಯದ. ಇಲ್ಲಂದ್ರೆ ಏನಾಗ್ತದ? ನಿನ್ನ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತದ. ನೀನು ಹೋಗಬೇಕು ಮುಟ್ಟಬೇಕನ್ನುವ ದಾರಿಯನ್ನು ತಪ್ಪಿಸ್ತದ ನೋಡ್ರಿ, ತಪ್ಪಿಸಿಬಿಡ್ತದ. ಅದು ಹೋಗಿ ಹಳ್ಳಕ್ಕನ ಹಾಕ್ಬೋದು, ತಗ್ಗಿನಾಗನ ಹಾಕ್ಬೋದು, ನದಿಗನ ಹೋಗ್ಬೋದು, ಎಲ್ಲಿಗಾದ್ರೂ ಹೋಗ್ಬೋದು, ಸ್ವತಂತ್ರ ಅದ. ಆದ್ರೆ ನೀ ಲಗಾಮ ನಿನ್ನ ಕೈಗಿರ್ಬೇಕು ನೋಡ್ರಿ. ಅದರಂತೆ ಇದರ ಸಾಮ್ಯತೆ ದೇಹಕ್ಕೂ ಆತ್ಮನಿಗೂ ಅಂತ ಏನದ, ಇದರ ಸಾಮ್ಯತೆ ಅದಕ್ಕೆ ಒಬ್ಬರಿಗೊಬ್ಬರಿಗೆ ಅನ್ಯೋನ್ಯತವಾಗಿರ್ಬೇಕಾದ್ರೆ ಇದಕ್ಕೆ ಒಬ್ಬ ಸದ್ಗುರುವಿನ ಮೂಗುದಾರ ಬೇಕದಕ್ಕೆ. ಸದ್ಗುರು ಮುಗುದಾಣ ಹಾಕಿ ನಿನ್ನ ಕೈ ಕೊಟ್ಟನಿಲ್ಲ, ಆವಾಗ ನಿನ್ನ ಮಾತು ಕೇಳ್ತದ. ಇಲ್ಲಾಂದ್ರೆ ಎಲ್ಲೆಲ್ಲೂ ಹೋಗಿ ಹಾಕ್ತದ, ವಿಷಯಕ್ಕೂ ಇದಾಗ್ತದ, ಶಬ್ದಕ್ಕನ ಇದಾಗ್ತದ, ಸ್ಪರ್ಶಕ್ಕನ ಹಾಕ್ತದ, ರೂಪಕ್ಕನ ಹಾಕ್ತದ, ರಸಗಂಧಾದಿಗನ ಹಾಕ್ತದ, ವಿಷೋಪಭೋಗಗಳಿಗೆ ಹಾಕ್ತದ. ಆಮೇಲೆ ಈ ರಂಜನೆ ಆದ ಲೋಕರಂಜನ ವಯಸ್ಸೆ. ಈ ಲೋಕದ ರಂಜನೆ ಎಷ್ಟಾದಂದ್ರೆ ಯಾರು ವರ್ಣನೆ ಮಾಡಕ್ ಬಂದಿಲ್ಲ, ಇದುವರೆಗೆ ಯಾರು ವರ್ಣನೆ ಮಾಡಿಲ್ಲ. ಅಂಥದಕ್ಕೆ ಒಯ್ದು ಹಾಕ್ತದ. ಅದಕ್ಕಾಗಿ ಏನು ಮಾಡಬೇಕು? ಜಾಣನಾದವನು ಇದು ಲೌಕಿಕ ಮತ್ತು ಪರಮಾರ್ಥ ಕೂಡಿ ನಡೆಸಬೇಕು. ಕುದುರೆ ಇರಬೇಕು, ನೀನಿರಬೇಕು. ನೀನಿದ್ದು ಕುದುರೆ ಇಲ್ಲ, ಮುಟ್ಟಂಗಿಲ್ಲ. ಕುದುರೆ ಆದ ನೀನಿಲ್ಲ, ಮುಟ್ಟಂಗಿಲ್ಲ. ಅದಂಗೆ ನೀನಿದ್ದಿ, ದೇಹ ನೀನಿಲ್ಲ, ಹೋಯ್ತು, ಕೆಲಸ ಕೊಡಂಗಿಲ್ಲ. ದೇಹ ಬೇಸಾದ, ಅದ್ರಾಗ ನೀನಿಲ್ಲ, ಅದನ್ನು ಮುಟ್ಟಂಗಿಲ್ಲ. ಅದಕ್ಕೆ ಮಹಾತ್ಮರು ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಣ, ಗಾಳಿಯು ನಿಮ್ಮ ಆಧೀನವಲ್ಲ ಅಂದ್ರು. ಹೊಲದಾಗ ರಾಶಿ ಮಾಡ್ತಾರೆ, ಕವಳೆ ರಾಶಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ಗಾಳಿ ಬಿಟ್ಟಾಗ ತೂರದು ಬಿಟ್ಟು ಮನೆ ಮಲಿಕೊಂಡು ಗಾಳಿ ನಿಂತ ಮೇಲೆ ಹೊಲಕ್ಕೆ ಹೋಗಿ ಮೆಟ್ಟಿನ ಮೇಲೆ ನಿಂತು ತೂರಿದ್ರೆ ಹೊಟ್ಟು ಹೋಗ್ತದೆ ಅನ್ನೋದು. ನೀನು ಬಹಳ ಎಚ್ಚರಲ್ಲಿ ಎಷ್ಟೇ ನಿದ್ದೆ ಬಂದ್ರೂ ಪರವಾಗಿಲ್ಲ, ಗಾಳಿ ಬಿಟ್ಟಾಗ ನಿದ್ದೆ ಮಾಡೋದನ್ನ ಬಿಟ್ಟು ಗಾಳಿಯನ್ನು ಮೆಟ್ಟತ್ತಿ ತೂರಂದ್ರು ಅವರು. ಅದೇನು ನಿದ್ದೆಯಲ್ಲಿ ನೀ ಎದ್ದಿರ್ಬೇಕಂತ ಅರ್ಥ ಆಯ್ತಲ್ಲ. ನಿದ್ದೆ ಎತ್ತಿದಪ್ಪ ನಾಳೆಗೆ ತೂರಮ್ಮಂದ್ರೆ ಗಾಳಿ ನೀ ಹೇಳಿದಾಗ ಬಿಡ್ತದ. ಗಾಳಿ ನಿನ್ನ ಅಧೀನ ಅದ. ತೂರಕ್ ಬಂದನಪ್ಪ ಯಜಮಾನ ಅಂತೇಳಿ ಗಾಳಿ ಬಿಡ್ತದೆ ನಿನ್ನ ಹೊಲದಾಗ. ಅದ್ರಂಗ ಯಾವಾಗಲೂ ನಾವು ಮಹಾತ್ಮರು, ಶರಣರು, ಜ್ಞಾನಿಗಳಂತ ಅಲಕ್ಷ್ಯ ಮಾಡಬಾರ್ದು ನೋಡ್ರಿ. ಅಂದ್ರೆ ಅವರಲ್ಲಿ ಏನು ನೋಡ್ರಿ, ಅವರಲ್ಲಿ ಜಾತಿ, ಕುಲ, ಹಿರಿಯನು, ಕಿರಿಯನು, ನನ್ನವರು, ತನ್ನವರು ಅಂತ ಏನೊಂದು ನೋಡದೆ, ಅವರಲ್ಲಿ ಯಾವ ಮಠ ಮಂದಿರಗಳನ್ನು ನೋಡದೆ, ಮನೆಗಳನ್ನು ನೋಡದೆ, ಅವರಲ್ಲಿರುವಂಥ ಜ್ಞಾನವನ್ನು ಅಷ್ಟೇ ನೋಡಿ ಯಾರು ಶರಣಾಗತರಾಗ್ತಾರೆ ಅವರು ಮಾತ್ರ ಮುಕ್ತರು ಆಗಲೇಬೇಕಂತ. ಯಾಕಂದ್ರೆ ನಡೆದ ದಾರಿ ಅದು. ಒಂದೇ ತಪ್ಪಿದ್ರೆ ಏನಾಗ್ತದ ಅಂದ್ರೆ, ಸುದ್ದಿ ಮತಕ್ಕೆ ತಪ್ಪಿದೆ ಅಂದ್ರೆ ಏನು ಅನಾಹುತ ಆಗಬೇಕಾದ ಆಗ್ತದೆ. ಹಾಗಾಗಿ
ಭಿನ್ನವೇ ತಮ ಅದು ಅಭಿನ್ನವೇ ಸತ್ವವೆನಿಪದು ಭಿನ್ನ ಅಭಿನ್ನವೇ ರಜೋಗುಣವಕ್ಕೂ ಉನ್ನಿಸಿ ನೋಡಲಿ ಕಾಂಡತ್ರಯಗಳು ಚಿನ್ನಿದಿ ಎನಿಪ ತನ್ನೊಳು ಮಿಥ್ಯೆ ಅಂದ್ರು. ಭಿನ್ನ ಅಂದ್ರೆ ಬೇರೆ, ಅಭಿನ್ನ ಅಂದ್ರೆ ಕೂಡಿ. ಭಿನ್ನ ಅಭಿನ್ನ ಅಂದ್ರೆ ಕೂಡ್ಯಾನ, ಕೂಡಿಲ್ಲ ಅಂತ ಮೂರು ಏನವ ಸತ್ವ ರಜ ತಮ ಗುಣಗಳ ಧರ್ಮವೇ ವಿನಃ. ಆದ್ದರಿಂದ ಈ ಗುಣಗಳು ನಿರ್ಗುಣನಾದಂಥ ಚಿನ್ಮಯ ಆದಂಥ ನಿರಾಕಾರವಾಗಿರ್ತಕ್ಕಂಥ ನಿರವಯವಾಗಿರ್ತಕ್ಕಂಥ ನಿನ್ನಲ್ಲಿ ಇಲ್ಲಿವು. ನಿನ್ನೆಲ್ಲಾವೇ ಮನೆಗೆಲ್ಲ ಅವ್ರಿ ಮನೆಗೆ ನಾವು ವಿಚಾರ ಮಾಡಿದ್ರು ಭಾಳ ಮನೆಗೆಲ್ಲ ಮನೆಗೆ ಮಂಚ ಅದ, ಚೇರ್ ಅದ, ಕುಂದ್ರಕ ಫೋಟೋ ಅದ, ಮಠ ಅದ, ದೇವ್ರಾದ, ದಿಂಡ ಅದ, ಕಿಟಕಿ ಅದ, ಬಾಗಿಲದ ಎಲ್ಲ ಅದ. ಆವಿಲ್ರಿ ಈ ಮನೆಯೊಳಗೆ ಬೈಲಾದಲ್ಲ, ಈ ಬೈಲಿಗೆ ಏನದ? ಬೈಲಿಗೇನು ಸಂಬಂಧ ಆಬವು? ಬೈಲಿಂದ ಇವು ಯಾವ ಇರಕ್ಕೆ ಬರಂಗಿಲ್ಲ. ಬೈಲಿಗೇನು ಸಂಬಂಧ ಇಲ್ಲ ಅಂದ್ರೆ ಬೈಲಲ್ಲಿ ಇವೆಲ್ಲ ಬೈಲಿ ಬಿಟ್ಟ ನಮ್ಗೇನಿಸ್ತದ ಬೈಲಿಗೆ ಇದ್ದಂಗೆ ಕಾಣ್ತಾವ. ಬೈಲಿಗೆ ಮನೆ ಹತ್ತದಮ್ಮ ಕಾಣಿಸ್ತದ. ವಿಚಾರ ಮಾಡಲ್ಲ ಅಂದ್ರೆ ಬೈಲೊಳ್ಳು ಆದ ಬೈಲಿಗೆ ಅಸಂಗನಾಗಿ. ಅದಕ್ಕೆ ಮಹಾತ್ಮರು ಒಡಲೊಳಗೆ ಇದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದ ಇರುವ ಪರಿಯ ನೋಡ ನಿರಾಳ ಚೈತನ್ಯ ನಮ್ಮ ಗುಹೇಶ್ವರ ಅಂತ ಪ್ರಭುದೇವರು ಒಂದು ವಚನವನ್ನು ಹೇಳಿದರು. ನಾವು ಏನಾಡಿವಿ ಅಂದ್ರೆ ಹಂಗೆ ಮಾಡೋ ಕರ್ಮಗಳು ಸರಿಗೆ ಮಾಡ್ತೀವಿ. ಮನೆ ಭಾಳ ಹೊಲಸಾಗ್ಯದ ಅಂತ ಹೇಳ್ತೀವಿ, ಮಠ ತೊಳಿರಿ ಅಂತೀವಿ, ಬೈಲ್ ತೊಳಿತೀವಿ ನಾವು. ಮನೆ ತೊಳಿರಂದ್ರೆ ಬೈಲ್ ತೊಳಿತೀವಿ ಮನೆಗಳ ಬಂಡೆ ತೊಳಿತೀವಿ, ಕಿಟಕಿ ಬಾಗಿಲಿ ಮ್ಯಾಲೆ ಧೂಳುಗಳು ಬಿಡ್ತೀವಿ. ಬೈಲಿಗೆ ಏನಾಗ್ಯದ? ಬೈಲಿಗೇನು ಸಂಬಂಧ ಇಲ್ಲ. ಬೈಲೊಳಗಾವಿಲ್ಲ, ಬೈಲಿಗೆ ಸಂಬಂಧ ಇಲ್ಲ. ಅದರಂತೆ ದ್ವೈತವಾದಿಗಳಾದ ಕೆಲವರು ಏನ್ ಹೇಳ್ತಾನೆ, ಭಿನ್ನ ಅಂತಾರ. ದೇವರು ಬೇರೆ, ಪರಮಾತ್ಮ ಬೇರೆ, ನೀನು ಬೇರೆ ಅಂದ್ರೆ ಕಲ್ಪಿತ ಜೀವನು ಬ್ರಹ್ಮಕ್ಕೆ ಬೇರೆ ಆಗಿ ಅಂತ ಕೆಲವರು ವಿಶಿಷ್ಟ ಅದ್ವೈತಗಳು ಅದೊಂದು ದಿವ್ಯವಾದ ವಿವೇಚನಾ ಶಕ್ತಿ ಆದ ಒಂದು ಲೋಕಕ್ಕೆ ಜಗತ್ತಿಗೆ ಅಂತ ಒಬ್ಬರು. ಮತ್ತೆ ಸಿದ್ಧಾಂತಿಗಳು ಅನೇಕ ರೀತಿ ಹೇಳಿ ವೇದಾಂತಿಗಳು ಏನು ಹೇಳಿದ್ರು ಅಂದ್ರೆ ಅದೆಲ್ಲ ಖುಷಿ ಅಂದ್ರು. ಎಲ್ಲ ಸುಳ್ಳದ, ತಲೆ ಇಟ್ಕೋಬೇಡ. ಯಾವ ಸರ್ವಜ್ಞತ್ವ ಕಿಂಚದ್ಯತ್ವ ಭೇದ ಅಂತಕ್ಕಂಥದ್ದು ಉಪಾಧಿಗಳಿಗೆ ಉಂಟು ವಿನಃ ನಿರುಪಾಧಿಕನಾದಂಥ ಬ್ರಹ್ಮ ನೀನಿದ್ದಿ, ಅಲ್ಲಿ ಇದೆಲ್ಲ ಸುಳ್ಳು 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 ಅಂತ ಹೇಳ್ತಾ ಬಂದು. ಸಣ್ಣ ಬಡವ ಮನೆ ಒಂದು 30,000 ರೂಪಾಯಿ 3 ಲಕ್ಷದ್ದು ಜನತಾ ಮನೆ ಹಾಕ್ಸ್ಯಾರ. ಏನೊಬ್ಬನು ಸ್ವಲ್ಪ ಉತ್ತಮನ ಒಂದು 30 ಲಕ್ಷದ್ದು ಒಂದು ಮನೆ ಕಟ್ಟನ, 1 ಅಂತಸ್ತು 2 ಬೆಡ್ರೂಮ್. ಇನ್ನೊಬ್ಬ ಶ್ರೀಮಂತನ 3 ಕೋಟಿದು ಒಂದು ಮನೆ ಕಟ್ಟಾರ. ಆದ್ರೆ ಮನೆ ನೋಡಕ್ ಬೇರೆ ಬೇರೆ ಇಲ್ಲ. ಇವ್ 3 ಲಕ್ಷದ ಸಣ್ಣದಾದ, 30 ಲಕ್ಷದ ದೊಡ್ಡದಾದ, ಅದಕ್ಕಿಂತ ಭವ್ಯವಾದ ಬಂಗಲೆ ಆದ 3 ಕೋಟಿ ರೂಪಾಯಿ. ಮನೆ ದೊಡ್ಡದು ಸಣ್ಣದು ಚಿಕ್ಕದಂತ ಕಾಣ್ತೇವಿಲ್ಲ. 3 ಮನೆಯೊಳಗೆ ಬೈಲಾದಲ್ಪ. 3 ಗುಡಿಸಲಾಗನೂ ಬೈಲಾದ, 3 ಲಕ್ಷದ ಮನೆಯೊಳಗೆ ಬೈಲಾದ, 30 ಲಕ್ಷ ಮನೆಯೊಳಗೂ ಬೈಲಾದ, 3 ಕೋಟಿ ಮನೆಯೊಳಗೂ ಬೈಲಾದ. ಆ ಬೈಲಿ ಎಲ್ಲರ ಮನೆ ಸಮ ಅದೋ ಏನು ಹೆಚ್ಚು ಕಡಿಮೆ ಅದ? ಬೈಲಿಗೆ ಭೇದ ಅದೇನು? ಮನೆಗಳಿಗೆ ಭೇದ ಅದ, ಮನೆಗಳಿಗೆ ಆಕಾರ ರೂಪಕ್ಕೆ ಭೇದ ಅದ. ಬೈಲಿಗೆ ಭೇದ ಇಲ್ಲ, ಅಭೇದ ಅದ. ಯಾಕಂದ್ರೆ ಅದಕ್ಕೆ ಆಕಾರ ಇಲ್ಲ, ರೂಪ ಇಲ್ಲ. ಹಾಗಾಗಿ ನಮ್ಮಲ್ಲಿರುವಂತ ಸ್ವರೂಪ ಏನದ, ಅದು ಅಭೇದ ರೂಪ ಆಗಿರತಕ್ಕಂಥ ಸ್ವರೂಪ ಅದ. ಅಲ್ಲಿ ಯಾವುದು ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಮುಂದೆ ಉಳ್ಳವನುಳು ನೋಡಲಿಲ್ಲ ಇದ ಅವನು ಭಿನ್ನನಲ್ಲ ಅಭಿನ್ನ ರೂಪನೂ ಅಲ್ಲ. ಚೆಲ್ಲೆ ಕಂಗಳೆ ಕೀಳು ಭಿನ್ನ ಅಭಿನ್ನಾತ್ಮಕ ಅಲ್ಲಾರಿಯೇ ತಾನಿಲ್ಲದವನಾಗಿ ಅಂತ
ಎಲ್ಲ ಅಲ್ಲಗಳದ ಬಿಟ್ರಿ ಇಲ್ಲಿ. ಹೇಗಂದ್ರೆ ಉಳ್ಳವನು ಯಾರು ಉಳ್ಳವನು ಇರೋವನು ಯಾರಪ್ಪ ಇಲ್ಲಿ ಜಗತ್ತಿನಲ್ಲಿ? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಲ್ಲ. ಇರುವಂತಹ ಬ್ರಹ್ಮದಲ್ಲಿ ನೋಡಲಿಲ್ಲದವನು, ವಿಚಾರ ಮಾಡಲು ಇಲ್ಲದೆ ಇರುವನು ಯಾರು? ಕಲ್ಪಿತ ಪುರುಷ. ವಿಚಾರ ಮಾಡಲಾದ ಕಲ್ಪಿತಾನ ಯಾರು? ಇರುವ ಬ್ರಹ್ಮನಲ್ಲಿ ಆಧಾರ ಆ ಬ್ರಹ್ಮ, ಅಧೇಯಿ ಆ ಮಾಯ ಅಂತ ತಿಳಿವಲ್ಲ. ಆ ಬ್ರಹ್ಮನಲ್ಲಿ ಇಲ್ಲ ಅದು. ಹಾಗೆ ಮತ್ತೆ ಬೇರೆ ಆನೇನು ಬ್ರಹ್ಮನ ಬಿಟ್ಟು ಅಂದ್ರೆ ಬೇರೆನೂ ಇಲ್ಲ, ಭೇದ ಅಭೇದನೂ ಅಲ್ಲ. ಕೇಳು ಚೆಲ್ಲೆ ಕಂಗಳಂದ್ರೆ ವಿಸ್ತಾರವಾದಂತ ಕಣ್ಣುಳ್ಳವಳಂತ ಲಕ್ಷಣ ಬರ್ತಾರೆ. ಕೆಲವು ಕಣ್ಣುಗಳು, ಕಿವಿ ಅಂತಂತ ಲಕ್ಷಣ ಇರುವಂತ ಹೆಣ್ಣು ಮಕ್ಕಳು ಈಗಿನ ಕಾಲದಲ್ಲಿ ಕೂಡ ಒಂದಿಲ್ಲ ಒಂದು ದಿನ ಗುರುವಿನ ಉಪದೇಶಕ್ಕೆ ಕಾರಣರಾಗಿ ಗುರು ವಾಕ್ಯವನ್ನು ಆಲಿಸಿ ಮೋಕ್ಷದ ಮಾರ್ಗವನ್ನು ಹಿಡಿದು ಮುಕ್ತ ಸಾಧನೆಗಾಗಿ ಪ್ರಯತ್ನ ಮಾಡ್ತಾರ ಅಂತ ಲಕ್ಷಣ ಹೇಳ್ತಾವು. ಕೆಲವು ಅಜ್ಞಾನಿಗಳು ಏನ್ ಮಾಡ್ತಾರೆ? ಶಾಸ್ತ್ರಜ್ಞಾನ ಇಲ್ಲದೆ ಅವೇ ಲಕ್ಷಣವನ್ನ ಕೆಲವು ಜನರು ಕಾಮ ಲಕ್ಷಣವನ್ನ ಅಳತೆ ಮಾಡ್ತಾರೆ. ಅಂಥವ್ರು ನಾರ, ಎಲ್ಲರಲ್ಲ ಪಾಪ. ಗೊತ್ತಿರಂಗಿಲ್ಲ, ಶಾಸ್ತ್ರ ಗೊತ್ತಿರಂಗಿಲ್ಲ, ಏನಿಲ್ಲ. ಆ ಲಕ್ಷಣ ನೋಡಿ ಕಾಮ ಲಕ್ಷಣ ಅಂತ ವಿಚಾರ ಮಾಡ್ತಾರೆ. ಆದ್ರೆ ಶಾಸ್ತ್ರಜ್ಞಾನ ಇದ್ರೆ ಮೋಕ್ಷದ ಲಕ್ಷಣ. ಮೋಕ್ಷದ ಲಕ್ಷಣ ಬೆಲ್ಲಲ್ಲಿ ಸಿಗೋದಿಲ್ಲ. ಅವು 1, 2, 3, 4 ಸಿಗಬಹುದು, ಬಹಳ ಗುಣಗಳು ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಭಿನ್ನ ಅಭಿನ್ನಾತ್ಮಕ ಅಲ್ಲರಿಯೇ ತಾನಿಲ್ಲದವನಾಗಿ ಅಂದ್ರೆ ಇಲ್ಲಿ ಯಾವುದು ಹೇಳಲಿಕ್ಕೆ ಬರದಂತೆ ಇರುವುದು ಯಾವುದು ಅಂದ್ರೆ ತಾನೇ ಇಲ್ಲದವನು. ಬಂಜಿ ಮಗ ಎಲ್ಲಿ ಹೋಗ್ಯಾನಂತ ಕೇಳಿದ್ರೆ ಏನಂತ ಹೇಳ್ಬೇಕು ಅವ್ರು? ನಿಮ್ಮನೆಗೆ ಆನೇನು, ರಾಯಚೂರು ಹೋಗ್ಯಾನೇನು, ಬೆಂಗಳೂರು ಹೋಗ್ಯಾನ, ಬೊಂಬೈಗೆ ಹೋಗ್ಯಾನ, ಯಾವಾಗ ಬರ್ತಾನ, ಏನಂತ ಕೇಳಿದ್ರೆ ಏನ್ ಹೇಳ್ಬೇಕು ಅವ್ರು? ಅವನು ಇಲ್ಲವೇ ಇಲ್ಲ. ಇಲ್ಲದವನ ಬಗ್ಗೆ ಕೇಳಿಕೆ ಅಂತ ಹೋದ್ರೆ ಏನ್ ಹೇಳ್ಬೇಕು? ಅದಕ್ಕೆ ವೇದ ಪ್ರಮಾಣ ಹೇಳ್ತವ, ಇಲ್ಲದವನ ಬಗ್ಗೆ ಎಲ್ಲಿ ಅನಂತ ಕೇಳಿದ್ರೆ ಏನಂತ ಹೇಳಬೇಕು? ಆದ್ರೂ ಕೂಡ ನಿನಗೆ ಅನುಭವಕ್ಕೆ ಬರುವಂಗೆ ಹಿಂಗಾದಂತ ಹೇಳಬೇಕಾಗದ ಹೇಳ್ತೇವೆ ವಿನ ನೀನು ಏಸಾದ್ರ ಆಗಮ ತಿರುವಿ ಹಾಕು. ಎಷ್ಟಾದರೂ ವೇದಗಳನ್ನು ಓದು, ಎಷ್ಟು ಸಲ ಆದ್ರೂ ನೀನು ಕೇಳು. ಅದು ಇರ್ತಕ್ಕಂಥ ಇಷ್ಟೇ ಅದ, ಅದು ಇಲ್ಲೇ ಇಲ್ಲ. ಇರೋದು ಯಾವುದು? ಉಳ್ಳ ಬ್ರಹ್ಮ. ನೀನೊಬ್ಬನೇ ಇದ್ದಿ. ಅದಕ್ಕಾಗಿ ಹಿಂದಿನ ಜನ್ಮದಲ್ಲಿ ನೀನಿದ್ದಿ. ಹಿಂದಿನ ಜನ್ಮದಲ್ಲಿರುವಂತ ನಾಮರೂಪದ ಶರೀರ ಈ ಜನ್ಮದಲ್ಲಿಲ್ಲ, ತಿಳ್ಕಾರಿ. ಹಿಂದಿನ ಜನ್ಮದಾಗ ಏನು ಕತ್ತೆ ಆಗಿದ್ದು, ನಾಯಿ ಆಗಿದ್ದು, ಹಂದಿ ಆಗಿದ್ದು ಅದು ಬೇರೆ, ಅದು ಇಲ್ಲ. ಈಗ ಮಾನವ ಶರೀರ ಬಂದದ. ಈಗಿದ್ದಂತ ಶರೀರ ಏನದ ಮುಂದ ಹಿಂಗೆ ಇರ್ತಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಅದು ನಿನ್ನ ಕೈಯಾಗದ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಯಾಗಿ ಇನ್ನು ಎಲ್ಲಿಗೆ ಹೋಗಂಗಿಲ್ಲ. ಶಾಸ್ತ್ರ ಬಿಟ್ಟು ದೂರ ಹೋದ್ರೆ ಇದು ಸೂತ್ರಧಾರ ಕೈಯಲ್ಲಿದ್ದ ಗಾಳಿಪಟದಂತೆ ಶಾಸ್ತ್ರ. ಸೂತ್ರಧಾರ ಕೈ ಬಿಟ್ರೆ ಪಟಕ ಎಲ್ಲಿಯಾದ್ರೂ ಬಿದ್ದ ಹಾಳಾಗಿ ಹೋಗ್ತದೆ. ಎಲ್ಲಿ ಬಿತ್ತು ಏನು ಮುಗಿದೋಯ್ತು. ಅದ್ರಂಗ ಸೂತ್ರ ಬಿಟ್ಟು ಶಾಸ್ತ್ರ ಹೇಳಿದ್ರೆ ಏನ್ ಹೇಳಿದ್ರು ಏನ್ ಕೇಳಿದ್ರು ಮಂಗ ಎಲ್ಲೆಲ್ಲೂ ಹೋಗ್ಬಿಡ್ತಾವ. ಅದು ಸೂತ್ರ, ಅದಕ್ಕೆ ಸೂತ್ರ ಅಂತ ಇಟ್ಟಾರ ಮಹಾತ್ಮರು. ಸೂತ್ರ ಕೈಯಲ್ಲಿ ಹಿಡ್ಕೊಂಡು ಎಷ್ಟು ದೂರನ ಹೋಗ್ಲಿ, ನೀನು ಸುತ್ತಿಗೆ ಅಂತ ಹೋದಂಗಿಲ್ಲ, ಮತ್ತೆ ನಿನ್ನ ಕೈಗೆ ಸಿಗ್ತದೆ ಪಟ. ಅದಕ್ಕೆ ಅದು ಏನೇ ಆಗಲಿ, ಹಿಂದಿನ ಜನ್ಮದ ಶರೀರ ಇಲ್ಲ, ಅದು ನೀನಿಲ್ಲ ಅಂತ ಅರ್ಥ ಅಲ್ಲ. ನಿನ್ನೆ ಬಂಗಾರ ದುಷ್ಟ ಅಂತ ಹೇಳಿನಲ್ಲ, ಅದು ಈ ಜನ್ಮದ ಶರೀರ ಅದ, ಮುಂದೆ ಇದಿರ್ಲಿಕ್ಕಿಲ್ಲ, ಆದ್ರೆ ನೀನಿಲ್ಲ ಅಂತ ಅನ್ನಂಗಿಲ್ಲ. ಹಿಂದೆನೂ ನೀನಿದ್ದಿ, ಈಗನು ನೀನಿರೋರೆ, ಮುಂದನು ನೀವಿರೋರೆ. ಯಾಕಂದ್ರೆ ನೀವು ಸಾಯೋರೇ ಅಲ್ಲ ಅಂದಮೇಲೆ ಇರೋರಂತ ಹೇಳೋ ಪ್ರಶ್ನೆನಲ್ಲ ಅಂತ. ಸಾವಿಲ್ಲಲ್ಲಪ್ಪ, ದೇಹಕ್ಕೆ ಸಾವು ತಪ್ಪಿದ್ದಲ್ಲ.
ಅದು ಪಾಪ ಪುಣ್ಯ ಮಾಡದ ಕರ್ಮಜನ್ಯ ಶರೀರ ಅದ. ನೀವು ಈ ಜನ್ಮದಲ್ಲಿ ಏನೇನು ಕರ್ಮ ಮಾಡ್ತೀರಿ ಆ ಕರ್ಮದ ಫಲ ತಕ್ಕಂತೆ ಮುಂದಿನ ಜನ್ಮದಲ್ಲಿ ಕೆಲವರು ನಿನ್ನೇನು ಮೊನ್ನೆ ನೋಡಿದೆ, ಅದು ಗುರುಭೋ ಅಂತ ಒಂದು ಯಾವುದು ಬಂದಿತ್ತು. ಒಬ್ಬ ಹೆಣ್ಣು ಮಗಳು ಒಬ್ಬ ಶಿಷ್ಯ ಹಿಂದಿನ ಜನ್ಮದಲ್ಲಿ ಗುರುದ್ರೋಹಿ ಆಗಿದ್ದಂಥವನು, ಗುರುವಿಗೆ ದ್ರೋಹ ಮಾಡಿದಂತ. ಈ ಜನ್ಮದಲ್ಲಿ ಆ ಗುರು ಆ ಶಿಷ್ಯರಿಗೆ ಕೇದು ಶರಣಾಗತರಾಗಿ ಬಂದಾಗ, ನಿಮ್ಮನ್ನು ನೋಡಿದಾಗ ನೀವು ಎಂಥ ಗುರುಗಳು, ನಿಮ್ಮಂಥ ಗುರುಗಳಂದ್ರೆ ಹೀಗೆ ಇರಬೇಕು ಹಿಂಗಿರಬಾರ್ದು ಅಂತ ಎಲ್ಲ ನನಗೆ ಆಶ್ಚರ್ಯ ಕಲ್ಪನೆ ಆಯಿತು ಗುರುಗಳೇ. ಬಹಳ ದಿನ ಆದಮೇಲೆ ಗೊತ್ತಾಯಿತು ನಿಜವಾದ ಗುರುಗಳಂತ ನನಗೆ ಅರ್ಥ ಆಯಿತು. ಅದಕ್ಕೆ ಅವ್ರ ತತ್ವವನ್ನು ಹೇಳಿದರು. ನೋಡೋ ಇಲ್ಲಿ ಆದ ಅವ್ರ ಹಿಂದ ಒಂದು ಓಡಾಡ್ತಿತ್ತು, ಯಾವುದು ನಾಯಿ. ಇದು ಯಾಕೆ ಇದು ನಾಯಿ ಹಾಗೆ ಹುಟ್ಟಿ ನಮ್ಮ ಹಿಂದ ಮುಂದನೇ ತಿರುಗ್ತದಂದ್ರೆ, ಹಿಂದಿನ ಜನ್ಮದಲ್ಲಿ ಗುರುವಿಗೆ ದ್ರೋಹ ಮಾಡಿ ಹುಟ್ಟದ, ಅದಕ್ಕೆ ಗುರುವಿನ ಸೇವೆ ಮಾಡಕ್ಕೆ ಇಲ್ಲಿ ಹತ್ತದ ಅಂತ ಹೇಳಿದ್ರು. ಪಾಪ ಎಷ್ಟು ಬರ್ತದೆ. ಹಾಗಾಗಿ ಬಹಳ ಎಚ್ಚರದಿಂದ ಇರಬೇಕು ಅನ್ನುವಂಥ ಮಾತನ್ನ ಇಲ್ಲಿವರೆಗೂ ಹೇಳ್ತಾ ಬಂದ್ರು. ಮತ್ತೆ ನಾಳೆ ದಿನ ಯಾವ 13ನೇ ಸೂತ್ರದ 13ನೇ ನುಡಿಯನ್ನ ಆಧಾರವಾಗಿಟ್ಟುಕೊಂಡು ವಿಚಾರ ಮಾಡೋಣಂತ ಮಾತನ್ನು ಹೇಳಿ, ಈಗ ಇಲ್ಲಿಯವರೆಗೂ ಸದ್ಗುರು ಬಸವಾನಂದರ ಪ್ರತಿ ವರ್ಷದಂತೆ 17ನೇ ವರ್ಷದ ಸಿದ್ಧಲಿಂಗ ಪ್ರತಾಪ್ನವರ ಗುರುವಂದನಾ ಕಾರ್ಯಕ್ರಮ ನಿಮಿತ್ತವಾಗಿ ಸರ್ವ ಶಿಷ್ಯ ಮತ್ತು ಭಕ್ತರಿಂದ ಬಹು ವಿಜೃಂಭಣೆಯಿಂದ ಯಾವ ಕಾರ್ಯವನ್ನು ಮಾಡ್ತಾ ಬಂದಿದ್ದು, ಅದೇ ಪ್ರಕಾರವಾಗಿ ಇದೇ ತಿಂಗಳು 23ನೇ ತಾರೀಕಿನಿಂದ 24ರಿಂದ 26ರವರೆಗೆ ಜರುಗುವಂಥ ಅನೇಕ ಮಹಾತ್ಮರ ಸಾನ್ನಿಧ್ಯದಲ್ಲಿ ಜರುಗುವ ಈ ಕಾರ್ಯಕ್ಕೆ ಪ್ರತಿ ವರ್ಷದಂತೆ ಕೆಲವು ವ್ಯಕ್ತಿಗಳು ಸ್ವಇಚ್ಛೆ ಅಂದರೆ ಸ್ವಂತ ಇದೇನಾರಾದರೂ ಅದು ಹೇಗೆ ಅಂತ ಪ್ರಶ್ನೆ ಮಾಡೋರಿದ್ರೆ ನಮ್ಮ ಶಕ್ತಿನಗರಕ್ಕೆ ಬಂದಾಗಲಿ ಅಥವಾ ನಮ್ಮ ಶ್ರೀಮಠದ ನಿರ್ಮಾಣಿಯಾಗಲಿ ಎಲ್ಲ ಮಠಗಳಲ್ಲಿ ಅವರು ಬಂದು ಯಾರಾದರೂ ಪರೀಕ್ಷೆ ಮಾಡಬಹುದು ಅನ್ನುವುದನ್ನು ಕೂಡ ಈ ಒಂದು ಮುಖಾಂತರ ಎಲ್ಲರಿಗೂ ತಿಳಿಸೋಕ್ಕೇನು ಭಯ ಇಲ್ಲ. ಎಲ್ಲರೂ ಸ್ವಇಚ್ಛೆಯಿಂದ ತಾವು ಭಕ್ತಿಯ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ. ಅವರ ಗೌರವವನ್ನು ನಮ್ಮ ಕೃಷ್ಣಯ್ಯವರು ಓದ್ತರ ಎಲ್ಲರೂ ಒಂದು ಸಲ ಲಕ್ಷ್ಯವಿಟ್ಟು ಕೀಳಿ ಅಂತಕ್ಕಂಥ ಮಾತನ್ನು ಹೇಳಿ ನಂತರ ಮಂಗಲವನ್ನು ಹೇಳೋಣ. ನಮೋ ಓಂ ಶಿವಾಯ 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 ನಮೋ ಓಂ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರುನಾಥ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದನಾರ್ಥವ ಬೋಧಿಸಿದೆ ಗುರುವರ
ಮಾಡಿಸಿದೆ ಓಕ್ಷವಾಹನ ಶಂಕರ ನಾಮ ಉಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಚರಣ ಭಜಕರ ದುರಿತ ರುಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಆರಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव महाराज की